ಕರೆಕ್ಟ್ ಕಾಣೋದೇನು ನೋಡ್ರಿ. ಏನದ ಇವತ್ತಿನ ವಿಶೇಷ ಅಂತ ನೋಡ್ತಾ ಹೋದ್ರ ಪಂಚಾಯತ್ ರಾಜ್ ದಿನ. ಇವತ್ತು ಎಷ್ಟದ ರೀ ತಾರೀಖ? 26 ಅದನ. ಏಪ್ರಿಲ್ 24 ಏನದ ಅಂದ್ರ ಹೌದ ಪಂಚಾಯತ್ ರಾಜ್ ವ್ಯವಸ್ಥೆ. ಇದನ್ನು ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24 ತಾರೀಕು ಏನ್ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೌದಾ, ಪಾಯಿಂಟ್ ಮಾಡ್ರಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ 24 ತಾರೀಕು ಎಂದು ಕರೆಂಟ್ ಇವೆಂಟ್ಸ್ ರೀ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಪಂಚಾಯತ್ ರಾಜ್ ದಿನ ಎಂದು ಏಪ್ರಿಲ್ 24ಕ್ಕೆ ಆಚರಿಸಲಾಗುತ್ತದೆ. ಏಪ್ರಿಲ್ 24ಕ್ಕೆ ಆಚರಿಸಲಾಗುತ್ತದೆ. ಏಪ್ರಿಲ್ 24ಕ್ಕೆ ಆಚರಿಸಲಾಗುತ್ತದೆ. ಎಷ್ಟನೇ ತಾರೀಕು ರೀ? ಯಾಕಂದ್ರೆ ನಾವು ಯಾವಾಗ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ 1993 ಏಪ್ರಿಲ್ 4ನೇ ತಾರೀಕ ಪಂಚಾಯತ್ ರಾಜ್ ಅಳವಡಿಸ್ಕೊಂಡಿದ್ವಿ. ಅಲ್ಲೇ ಬಾಗಲ್ದಾಗೆ ನಡೀತದೆ. ಕ್ರಾಸ್ ಮಾಡ್ರಿ ಹಿಂಗ ಈ ಕಡೆ ಪೂರ್ತಿ ಇದು ಪೋರ್ಷನ್ ಕಾಣಂಗ ಸ್ವಲ್ಪ ಇತ್ತ ಬರ್ರಿ. ಕಾಣತ್ತ ಪೋರ್ಷನ್ ಇನ್ನೊಂದು ಸ್ವಲ್ಪ ಕ್ರಾಸ್ ಮಾಡ್ರಿ. ಕಾಣಿಸ್ತದೆ. 1993 ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ಅಳವಡಿಕೆ ಆಗಿದ್ದ ದಿನ ಇದು. ಹಾಗಾದ್ರೆ ಎಷ್ಟನೇ ತಿದ್ದುಪಡಿಯಿಂದ ಈ ಪಂಚಾಯತ್ ರಾಜ್ ಅಳವಡಿಕೆ ಆಯಿತು? ಸಂವಿಧಾನದಲ್ಲಿ ಎಷ್ಟನೇ ತಿದ್ದುಪಡಿಯ ಮೂಲಕ ಇದಕ್ಕೆ ಸಂವಿಧಾನದಲ್ಲಿ ಸ್ಥಾನಮಾನ ಸಿಕ್ತು ಅಂತ ನೋಡ್ತಾ ಹೋದ್ರ ಇದು ಇಯರ್ ಹಾಕಿರಿ. 1993 ಏಪ್ರಿಲ್ 24 ಅಳವಡಿಕೆ. 1993 ಏಪ್ರಿಲ್ 24 ಅಳವಡಿಕೆ ಬರೆದ್ರೆ 1993 ಏಪ್ರಿಲ್ 24ರಂದು ಅಳವಡಿಕೆ ಆಯ್ತಾ? ಸಾಕ್ಬಿಡ್ರಿ, ಅಲ್ಲೇ ಒಳಗೆ ಡ್ರಾಫ್ಟ್ ಮಾಡಿ. ಅಳವಡಿಕೆ ಅಳವಡಿಕೆ ನೋಡ್ರಿ. ಹಾಗಾದ್ರೆ ಸಂವಿಧಾನದಲ್ಲಿ ಎಷ್ಟೇ ತಿದ್ದುಪಡಿ ಮೂಲಕ ಅಳವಡಿಕೆ ಆಯಿತು ಅಂತ ನೋಡ್ತಾ ಹೋದ್ರು 73ನೇ ತಿದ್ದುಪಡಿಯ ಮೂಲಕ 73ನೇ ತಿದ್ದುಪಡಿಯ ಮೂಲಕ 73ನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯಿತು. ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯಿತು. ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯಿತು. ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿಯ ಮೂಲಕ ಸಂವಿಧಾನಾತ್ಮಕ ಸ್ಥಾನಮಾನ ದೊರೀತು ಅಂತ ನೋಡ್ತೀವಿ. ಯಾವಾಗ ಅದು? 1993 ಏಪ್ರಿಲ್ 24 ಪಂಚಾಯತ್ ರಾಜ್ ಅಳವಡಿಕೆ ಆಯ್ತ್ರಿ ಸಂವಿಧಾನದೊಳಗೆ. ಬರದ್ರ? ಹಾಗಾದ್ರೆ ಪಂಚಾಯತ್ ಅಳವಡಿಕೆ ಆಗಬೇಕು ಅಂತೇಳಿ ಶಿಫಾರಸ್ ಮಾಡಿದ ಸಮಿತಿಗಳು ಯಾವ್ಯಾವು ಅಂತ ಬರ್ತವ್ರಿ. ಹೌದಾ, ಆ ಸಮಿತಿಗಳ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಇನ್ನ ಬಹಳಷ್ಟು ಮಾಹಿತಿ ಅದ ರೀ. ಪಂಚಾಯತ್ ರಾಜ್ ಪಂಚಾಯತ್ ರಾಜ್ಗೆ ಶಿಫಾರಸ್ ಮಾಡಿದ ಸಮಿತಿಗಳು ಯಾವ್ಯಾವ ಅದಾವ?
ನೋಡ್ರಿ, ಒಂದು ಪೇಪರ್ ಅಲ್ಲಿ ದಿನದ ಬಗ್ಗೆ ಅಷ್ಟೇ ಕೇಳಿದಾರಲ್ಲಿ, ಎಲ್ಲಿ ಪೇಪರ್ ಅಲ್ಲಿ. ಯಾಕೆ ಎಲ್ಲಾ ದಿನದಲ್ಲಿ ಒಂದೊಂದು ವಿಶೇಷತೆ ಅದ ರೀ. ಅದನ್ನ ಪೇಪರ್ ಅಲ್ಲಿ ಕೊಟ್ಟಿದ್ದೇನು 24ನೇ ತಾರೀಕು ಪೇಪರ್ದಾಗ ಇಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಏನ್ಪರ್ ಕೊಟ್ಟಿದ್ದಾರೆ. ನಾವು ಪೇಪರ್ ಹೆಂಗ್ ಓದಬೇಕು ಅಂತಂದ್ರ ಪೇಪರ್ನಲ್ಲಿ, ಹೌದಾ, ಅದು ಒಂದು ದಿನ ತಿಳ್ಕೊಂಡು ಏನಪ್ಪಾರ ಅಷ್ಟಕ್ಕೆ ಸುಮ್ ಕೂಡಬಾರ್ದ್ರಿ. ಅದೊಂದು ದಿನ ಏನದ 24ನೇ ತಾರೀಕು ಅಷ್ಟಕ್ಕೆ ಸುಮ್ ಕೂಡಬಾರ್ದು. ನಾವು ಏನ್ ಮಾಡ್ಬೇಕು ಅಂದ್ರೆ ಸಂವಿಧಾನಕ್ಕೆ ಬರಬೇಕು, ಸಂವಿಧಾನದಲ್ಲಿ ಏನದ ಪಂಚಾಯತ್ ಬಗ್ಗೆ ಅಂತೇಳಿ ತೆಕ್ಕೋಬೇಕು. ಅಲ್ಲಿ ಪೂರ್ತಿಯಾಗಿ ಏನಾಗ್ತದ ಬ್ರಾಡ್ ನಾಲೆಜ್ ಏನಪ್ಪಾರ ನಿಮಗೆ ಸಿಕ್ಕಿಬಿಡ್ತದೆ. ಹಾಗಾದ್ರೆ ಪಂಚಾಯತ್ ರಾಜ್ಗೆ ಶಿಫಾರಸು ಮಾಡಿದ ಸಮಿತಿಗಳು ಯಾವ್ಯಾವ ಅದಾವ ಅಂತಂದ್ರೆ, ಒಂದು ಬಲವಂತರಾಯ್ ಮೆಹ್ತಾ ಸಮಿತಿ, ಹಿಂಗೆ ಹಾಕಿ ಬರೀರಿ. GK ಒಂದು ದೊಡ್ಡ ಬುಕ್ಕೆ ಏನ್ಪರ್ ಮಾಡ್ರಿ, ನೋಟ್ಬುಕ್. ಹೌದಾ, ಬಲವಂತರಾಯ್ ಮೆಹ್ತಾ ಸಮಿತಿ के संतानम समिति ಎಂತ ಸಂತಾನಮ್ಮ? के संतानम समिति. अशोक मेहता समिति. अशोक मेहता समिति. GK RV राव समिति. JK RV राव समिति. LM सिंघवी समिति. LM सिंघवी समिति ಅಂತ ಏನ್ಪರ್ ಹುಡ್ತೀವಿ. ಎಂತ ಸಮಿತಿ ರೀ? LM ಸಿಂಘವಿ ಸಮಿತಿ. ನೋಡ್ರಿ, ಈ ಸಮಿತಿ ಎಲ್ಲ ಯಾವಾಗ ಸ್ಟಾರ್ಟ್ ಆಗಿದಾವ? 1957 1958ರಲ್ಲಿ ಈ ಸಮಿತಿ ರಚನೆ ಆಗ್ಯದ್ರಿ. ಹಿಂಗೆ ಬರೀರಿ ನೀವು ಕೂಡ. ಈ ಸಮಿತಿ 1963ರಲ್ಲಿ ರಚನೆ ಆಗ್ಯದ. ಇದು 1978ರಲ್ಲಿ ರಚನೆ ಆಗ್ಯದ. JK RV ರಾವ್ ಸಮಿತಿ 1985ರಲ್ಲಿ ರಚನೆ ಆಗ್ಯದ. ಹೌದಾ, ಇದು 1986ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಮಿತಿ. ಹಾಗಾದ್ರೆ ಈ ಸಮಿತಿಗಳು ಏನೇನು ವರದಿ ನೀಡಿದ್ವು ಅಂತ ನೋಡ್ತಾ ಹೋದ್ರ, 3 ಹಂತದ ಪಂಚಾಯತ್, 3 ಹಂತದ ಪಂಚಾಯತ್ ವ್ಯವಸ್ಥೆ, 3 ಹಂತದ ಪಂಚಾಯತ್ ವ್ಯವಸ್ಥೆ ನಿರ್ಮಾಣವಾಗಬೇಕು ಅಂತೇಳಿ ವರದಿ ಮಾಡಿದ ಸಮಿತಿ ಯಾವುದು ಅಂತ ಕೇಳ್ತಾರ. ಬಲವಂತರಾಯ್ ಮೆಹ್ತಾ ಸಮಿತಿ. ಬಹಳಷ್ಟು ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗ್ಯದ್ರಿ. ಹೌದಾ, 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಅಡಿಪಾಯ ಹಾಕಿದ ಸಮಿತಿ ಯಾವುದು ಅಂತೇಳಿ ಬಲವಂತರಾಯ್ ಮೆಹ್ತಾ. ಯಾವ ಮೆಹ್ತಾ? ಹೌದಾ, ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಏನ್ಪರ್ ಹುಡ್ತೀವಿ. ಕೆ ಸಂತಾನಂ ಸಮಿತಿ ಅಂತ ಏನ್ಪರ್ ಹುಡ್ತೀವಿ. ಇದು ಏನ್ ಹೇಳ್ತು ಅಂದ್ರ, ಕಂದಾಯ ಸಂಗ್ರಹಿಸುವ ಅಧಿಕಾರ ಅಂದ್ರ ಹೊಲ ಮತ್ತು ಮನೆ ಮ್ಯಾಲ್ ಟ್ಯಾಕ್ಸ್ ಇರಬೇಕು ಪಂಚಾಯತ್ಗಳು. ಸಂಗ್ರಹಿಸುವ ಅಧಿಕಾರ ಪಂಚಾಯತ್ಗೆ ನೀಡಬೇಕು ಅಂತ ಏನ್ಪರ್ ಹೇಳ್ತಾರೆ. ಕಂದಾಯ ಸಂಗ್ರಹಿಸುವ ಅಧಿಕಾರ ಪಂಚಾಯತ್ಗೆ ನೀಡಬೇಕು. ಹೌದಾ, ಪಂಚಾಯತಿಗೆ ನೀಡಬೇಕು. ಹೊಲ ಮತ್ತು ಮನಿ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ಲ, ಪಂಚಾಯತ್ದವ್ರೇ ಹಾಕೋದು. ಯಾಕ್ರಿ ರೊಕ್ಕ ಪಂಚಾಯತ್ದವ್ರಿಗೆ ಹಾಕಬೇಕು ಅಂದ್ರೆ ನಿರ್ವಹಣೆ ಮಾಡಕ್ ಬೇಕ್ರಿ. ಪಂಚಾಯತ್ ನಿರ್ವಹಣೆ ಮಾಡೋದಕ್ಕೆ ರೊಕ್ಕ ಬೇಕಾಗ್ತದ. ಹಾಗಾಗಿ ಹೊಲ ಮನಿಗಳ ಮ್ಯಾಲ, ನೀರಿನ ಮ್ಯಾಲ, ನಳದ ಮ್ಯಾಲ ಎಲ್ಲಾ ಟ್ಯಾಕ್ಸ್ ಇರೋರು ಯಾರು ಅಂದ್ರ ಪಂಚಾಯತ್ದವ್ರು ಇರ್ತಾರ. ಹಾಗಾದ್ರೆ ಟ್ಯಾಕ್ಸ್ ಸಂಗ್ರಹ ಮಾಡ್ರಿ ಅಂತೇಳಿ ವರದಿ ಮಾಡಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ಕೆ ಸಂತಾನಂ ಸಮಿತಿ. ತಿಳಿತಾ? ಸಂತಾನಂ ಸಮಿತಿ. ಇನ್ನು ಅಶೋಕ್ ಮೆಹ್ತಾ ಸಮಿತಿ ಅಂತ ಏನ್ಪರ್ ಹುಡ್ತೀವಿ. ಈ ಅಶೋಕ್ ಮೆಹ್ತಾ ಸಮಿತಿ ಏನ್ ಹೇಳ್ತು ಅಂದ್ರೆ, 2 ಹಂತದ ಪಂಚಾಯತ್, 2 ಹಂತದ ಪಂಚಾಯತ್ ನಿರ್ಮಾಣವಾಗಬೇಕು, 2 ಹಂತದ ಪಂಚಾಯತ್ ನಿರ್ಮಿಸಬೇಕು ಎಂದು ವರದಿ ಮಾಡಿತು
2 ಹಂತದ ಪಂಚಾಯತ್ ನಿರ್ಮಾಣವಾಗಬೇಕೆಂದು ವರದಿ ಮಾಡಿತು. ಯಾವುದು? ಅಶೋಕ್ ಮೆಹ್ತಾ. 3 ಹಂತದ ಪಂಚಾಯತ್ ನಿರ್ಮಾಣ ಆಗ್ಬೇಕಂತೇಳಿ ವರದಿ ಮಾಡಿದ್ದು ಬಲವತ್ರಾಯ್ ಮೆಹ್ತಾ ಸಮಿತಿ. 2 ಹಂತದ ಪಂಚಾಯತ್ ನಿರ್ಮಾಣ ಆಗ್ಬೇಕಂತ ಹೇಳಿದ್ದು ಅಶೋಕ್ ಮೆಹ್ತಾ ಸಮಿತಿ ರೀ. ನೋಡ್ರಿ, ಹಾಗಾದ್ರೆ JKRV ರಾವ್ ಸಮಿತಿ ಏನ್ ವರದಿ ಮಾಡ್ತು ಅಂತಂದ್ರ, ರಾವ್ ಸಮಿತಿ ಏನ್ ವರದಿ ಮಾಡ್ತು ಅಂದ್ರ, ಪಂಚಾಯತ್ಗಳಲ್ಲಿ ಸರ್ಕಾರದ ಪಾತ್ರ ಮತ್ತು ಜಿಲ್ಲಾ ಅಧಿಕಾರಿಗಳ ಪಾತ್ರ ಕಡಿಮೆ ಇರಬೇಕು ಅಂತ ವರದಿ ಮಾಡ್ತಾರೆ. ಸರ್ಕಾರದ ಪಾತ್ರ ಬೇಡ, ಯಾಕಂದ್ರೆ ಇದೊಂದು ಪ್ರಜಾಪ್ರಭುತ್ವದ ಆಡಳಿತ. ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗಿರ್ಲಿ ಪಂಚಾಯತ್ ಒಳಗ. ಹೌದಾ? ಸರ್ಕಾರದ ಪಾತ್ರ ಮತ್ತು ಜಿಲ್ಲಾ ಅಧಿಕಾರಿಗಳ ಪಾತ್ರ ಏನಾಗಿರ್ಬೇಕು? ಕಮ್ಮಿ ಇರಬೇಕು ಅಂತೇಳಿ ಯಾವ್ದು ಹೇಳ್ತು ಅಂದ್ರೆ JKRV ರಾವ್ ಸಮಿತಿ ಏನ್ಪರ್ ವರದಿ ಮಾಡ್ತು. ಪಂಚಾಯತ್ ಒಳಗೆ ಜನರೇ ಹೀರೋಗಳ್ರಿ, ಯಾವ ಸರ್ಕಾರ ಮಧ್ಯಪ್ರವೇಶ ಜಾಸ್ತಿ ಮಾಡೋದಿಲ್ಲ. ಹೌದಾ? ಸರ್ಕಾರ ಮಧ್ಯಪ್ರವೇಶ ಮಾಡ್ತದೇನ್ರಿ? ಮಾಡೋದಿಲ್ಲ. LM ಸಿಂಘವಿ ಸಮಿತಿ ಏನ್ ವರದಿ ಮಾಡ್ತು ಅಂತಂದ್ರ, ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು ಅಂತ ಏನ್ಪರ್ ಹೇಳ್ತಾರೆ. ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು ಅಂತೇಳಿ ಹೇಳಿದ್ದು ಯಾವ್ದು ಗೊತ್ತಾ? LM ಸಿಂಘವಿ ಸಮಿತಿ. ಇವೆಲ್ಲಾ ಸಮಿತಿ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಯಾವ್ದಾರ ಒಂದು ಎಕ್ಸಾಮ್ ನಡೀತಂದ್ರೆ ಒಂದ್ ಸಮಿತಿ ಹಾಕೇ ಇರ್ತಾರೆ. ಹೌದಾ? ಯಾವ್ದಾರ ಒಂದು ಎಕ್ಸಾಮ್ ನಡೀತು, ಒಂದ್ ಸಮಿತಿ ಕೇಳೇ ಬಿಡ್ತಾರೆ, ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದಾ? ನೋಡ್ರಿ, ಬಲವಂತರಾಯ್ ಮೆಹ್ತಾ ಸಮಿತಿ ಏನ್ ಹೇಳ್ತು? 3 ಹಂತದ ಸರ್ಕಾರ. ಕೆ ಸಂತಾನಂ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, JKRV ರಾವ್ ಸಮಿತಿ. ಸರ್ಕಾರದ ಪಾತ್ರ ಕಮ್ಮಿ ಇರಬೇಕು. ಹೌದಾ? LM ಸಿಂಘವಿ ಸಮಿತಿ, ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆನೆ 1993 ಏಪ್ರಿಲ್ 24 ಏನಾಯ್ತು ಅಂದ್ರೆ ಸಂವಿಧಾನದ ಸ್ಥಾನಮಾನ ದೊರೀತು. ಅಂದಿನ ಪ್ರಧಾನಮಂತ್ರಿ ಯಾರಿದ್ರು ಅಂದ್ರೆ PV ನರಸಿಂಹರಾವ್ ಪ್ರಧಾನಿಯಾಗಿದ್ದರು. ಯಾವಾಗ ಸಂವಿಧಾನಾತ್ಮಕ ಸ್ಥಾನಮಾನ ಏನ್ ದೊರೀತಲ್ಲ, ಅವಾಗಿನ ಪ್ರಧಾನಿ ಯಾರಿದ್ರು ಅಂದ್ರೆ PV ನರಸಿಂಹರಾವ್ ರೀ. ಯಾವ ನರಸಿಂಹರಾವ? PV ನರಸಿಂಹರಾವ್. ಹಾಗಾದ್ರೆ ದೇಶದ ಮೊದಲ ಪಂಚಾಯತ್ ಎಲ್ಲಿ ಸ್ಥಾಪನೆ ಆಯ್ತಂದ್ರೆ ರಾಜಸ್ಥಾನದ ನಾಗೋರ್ ಎನ್ನುವ ಸ್ಥಳದಲ್ಲಿ 1959 ಆರಂಭ ಆಯ್ತು ನೋಡಿ. ದೇಶದ ಮೊದಲ ಪಂಚಾಯತ್ ರಾಜಸ್ಥಾನದ ನಾಗೋರ್ ಬರ್ದ್ರಿ? ಹೌದಾ? ರಾಜಸ್ಥಾನದ ನಾಗೋರ್ ಬರ್ದ್ರ? ಪಾಯಿಂಟ್ ಮಾಡಿದ್ರಿ? ರಾಜಸ್ಥಾನದ ನಾಗೋರ್. ಇದನ್ನ ಆರಂಭ ಅಥವಾ ಉದ್ಘಾಟನೆ ಮಾಡಿದವ್ರು ಯಾರು ಅಂದ್ರ ನೆಹರು. ಇದನ್ನು ಉದ್ಘಾಟನೆ ಮಾಡಿದವರು ಜವಾಹರ್ಲಾಲ್ ನೆಹರು ಅಂತ ಏನ್ಪರ್ ಹುಡ್ತೀವ್ರಿ. ಎಂತ ನೆಹರು ರೀ? ಜವಾಹರ್ಲಾಲ್ ನೆಹರು. ಬರ್ದ್ರ? ಜವಾಹರ್ಲಾಲ್ ನೆಹರು ಅಂತ ಏನ್ಪರ್ ಹುಡ್ತೀವಿ. ಎಂತ ನೆಹರು ರೀ? ಜವಾಹರ್ಲಾಲ್ ನೆಹರು. ಆಯ್ತಾ? ಬರ್ದ್ರ? ಎಲ್ಲ ಪಾಯಿಂಟ್ ಆ್ಯಡ್ ಮಾಡಿದ್ರಿ? ಬರ್ದ್ರ ಎಲ್ಲ ಪಾಯಿಂಟ್? ನೋಡ್ರಿ, ತೆಗಿಲ ಇದು ಜವಾಹರ್ಲಾಲ್ ನೆಹರು.
ಹಾಗಾದ್ರ ನೋಡ್ರಿ, ಇನ್ನು ಪಂಚಾಯತ್ ಮುಗಿತಂತ ಅನ್ಕೊಂಡ್ರಿ ಮತ್ತ. ಹೌದು, ಪಂಚಾಯತ್ ರಾಜ್ ಹೌದಾ, ಪಂಚಾಯತ್ ರಾಜ್ ಇದು ಎಷ್ಟನೇ ಭಾಗಕ್ಕೆ ಸೇರ್ಪಡೆ ಆಯ್ತ್ರಿ? ಸಂವಿಧಾನದ 9ನೇ ಭಾಗ. ಎಷ್ಟನೇ ಭಾಗ? 9ನೇ ಭಾಗಕ್ಕೆ ಏನ್ಪರ್ ಸೇರ್ಪಡೆ ಮಾಡಿದ್ರು ಅಂತ ಏನ್ಪರ್ ಹುಡ್ತೀವಿ. ಹೌದಾ, 9ನೇ ಭಾಗಕ್ಕೆ ಸೇರ್ಪಡೆ. ವಿಧಿ 243 ಎ ಇಂದ 243 ಓ ವರೆಗೂ ಏನ್ಪರ್ ಸೇರ್ಪಡೆ ಆಯ್ತು. ಹಾಗಾದ್ರೆ ಪಂಚಾಯತ್ ಕುರಿತು ತಿಳಿಸುವ ಅನುಸೂಚಿ, ಪಂಚಾಯತ್ ಕುರಿತು ತಿಳಿಸುವ ಅನುಸೂಚಿ 11ನೇ ಅನುಸೂಚಿ ರೀ. ಎಷ್ಟನೇ ಅನುಸೂಚಿ? 11ನೇ ಅನುಸೂಚಿ. 11ನೇ ಅನುಸೂಚಿ. ಪಂಚಾಯತ್ ಚುನಾವಣೆಗೆ ನಿಲ್ಲಲು ಕನಿಷ್ಠ 10ನೇ ತರಗತಿ ಪೂರ್ಣ ಮಾಡಿರಬೇಕು ಎಂದು ನಿಗದಿಪಡಿಸಿದ ರಾಜ್ಯ 10ನೇ ತರಗತಿ ಆದರೂ ಪೂರ್ಣ ಮಾಡಿರ್ಬೇಕಂತೇಳಿ ಕನಿಷ್ಠ ವಿದ್ಯಾಭ್ಯಾಸ ನಿಗದಿ ಮಾಡಿದ ಒಂದೇ ಒಂದು ರಾಜ್ಯ ಅದ ರೀ. ಯಾವ್ದು ಗೊತ್ತದು? ರಾಜಸ್ಥಾನ. ಹೌದಾ, ಕನಿಷ್ಠ 10ನೇ ತರಗತಿ ಆದರೂ ಪೂರ್ಣ ಮಾಡಿರಬೇಕು. ನೋಡ್ರಿ, ಭಾಗ ಎಷ್ಟನೇ ಭಾಗದಾಗ ಅದ? ವಿಧಿ ಎಷ್ಟರಿಂದ ಎಷ್ಟಕ್ಕ? 243 ಎ ಇಂದ 243 ಓ ವರೆಗೂ. ಅನುಸೂಚಿ ಯಾವದ್ರಿ? 11ನೇ. 10ನೇ ತರಗತಿ ಆದ್ರೂ ಫಿಕ್ಸ್ ಆಗಿರ್ಬೇಕು, ಎಲೆಕ್ಷನ್ ನಿಂದ್ರಲಕ್ಕಂತ ಹೇಳಿ ರಾಜಸ್ಥಾನ. ದೇಶದ ಮೊದಲ 2 ಪಂಚಾಯತ್ಗಳು, ದೇಶದ ಮೊದಲ 2 ಪಂಚಾಯತ್ಗಳು ಯಾವ್ಯಾವ ರಾಜ್ಯದಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರ, ಒಂದು ಫಸ್ಟ್ ರಾಜಸ್ಥಾನ್ ರೀ. ಸೆಕೆಂಡ್ ಎಲ್ಲಿ ಸ್ಟಾರ್ಟ್ ಐತ್ರಿ? ಆಂಧ್ರ ಪ್ರದೇಶ. ಎಂತ ಪ್ರದೇಶ? ಆಂಧ್ರ ಪ್ರದೇಶದಲ್ಲಿ ಏನ್ಪರ್ ಆರಂಭವಾಗ್ತದೆ ನೋಡ್ರಿ. ದೇಶದ 2 ಪಂಚಾಯತ್ಗಳು, ಪ್ರಥಮ ಪಂಚಾಯತ್ಗಳನ್ನು ಗುರುತಿಸಿ ಅಂತ ಕೇಳ್ಬಿಡ್ತಾರ. ಮೊದಲು ರಾಜಸ್ಥಾನ, ಆನಂತರ ಆಂಧ್ರ ಪ್ರದೇಶ. ಎಂತ ಪ್ರದೇಶ ರೀ? ಹೌದಾ, ಮೊದಲು ರಾಜಸ್ಥಾನ, ಆನಂತರ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ರಚನೆ ಆಯಿತು ಅಂತ ಏನ್ಪರ್ ಹುಡ್ತೀವಿ. ದೇಶದ ಮೊದಲ ಪಂಚಾಯತ್ಗಳು ಅಂತ ಏನ್ಪರ್ ಹುಡ್ತೀವಿ. ಅದನ್ನು 1959 ಒಳಗೆ ಸ್ಟಾರ್ಟ್ ಆಗ್ತದೆ. ಇಷ್ಟೇ ಡೇಟ್ಗಳು ಚೇಂಜಸ್ ಅದಾವ್ರಿ. ಇದು ಅಕ್ಟೋಬರ್ 2ನೇ ತಾರೀಕು ಸ್ಟಾರ್ಟ್ ಆಗ್ತದ. ಯಾವುದು? ನಾಗೋರ್ದಾಗ ಸ್ಟಾರ್ಟ್ ಆಗಿದ್ದು ಗಾಂಧಿ ಜನ್ಮದಿನದ ಅನುಗುಣವಾಗಿ ಅಕ್ಟೋಬರ್ 2ಕ್ಕೆ ಏನ್ಪರ್ ಸ್ಟಾರ್ಟ್ ಆಗ್ತದ್ರಿ. ಇದು ಡಿಸೆಂಬರ್ದಾಗೇನು ಸ್ಟಾರ್ಟ್ ಆಗ್ಯದ್ರಿ. ಯಾವುದು? ಆಂಧ್ರ ಪ್ರದೇಶದಲ್ಲಿ. ಯಾವ ಪ್ರದೇಶ? ಆಂಧ್ರ ಪ್ರದೇಶ. ಡಿಸೆಂಬರ್ದಾಗ ಏನ್ಪರ್ ಸ್ಟಾರ್ಟ್ ಆಗ್ತದ ನೋಡ್ರಿ. ಬರ್ದ್ರಿ? ಬರ್ದ್ರ? ತೆಗಿಲ್ಲ ಇದು? ಬರೀರಿ ಚಂದ ನೀಟಾಗಿ ಬರೀರಿ. ಅಲ್ಲಿನ ಗಿಲಾಸ್ ಎಲ್ಲಿಟ್ರಿ? ಹರಿ ಮೇಲೆ ಇದ್ದ ಗಿಲಾಸ್ ಎಲ್ಲಿ ನೀವು ತೊಗೊಂಡೋಗಿರಿ? ಏನ್ ಮಾರದ್ರ ಹೆಂಗ? ಮನ್ಯಾಗ ನೀರು ಕುಡಿಲಕ್ಕ, ರೂಮ್ನ್ಯಾಗ ನೀರು ಕುಡಿಲಕ್ಕಂತ ಇಟ್ರಿ ಮೇಡಮ್? ಲೈಬ್ರರಿದಾಗ ಅದ ರೀ, ಅಲ್ಲಿ ಒಳಗಿಟ್ರಿ ಏನು? ಯಾಕೆ ಅಲ್ಲಿ ನೀರು ತಣ್ಣಗಾಗ್ಯಾವ ನೋಡ್ರಿ, ಇಲ್ಲಿನ ಆಗಿಲ್ಲ?
ಕೇಳ್ಬೇಕತ್ರಿ. ಆಯ್ತಾ? ಬರ್ದ್ರಿ? ಬರ್ದ್ರ? ಇಲ್ಲಿ ನೋಡ್ರಿ, ಎಲ್ಲಿ? ಹಾ, ಹುಷಾರಾಗಿ ನೋಡ್ರಿ. ಪಂಚಾಯತ್ ರಾಜ್ ಇನ್ನ ಮುಗುದಿಲ್ಲೇನ್ರಿ? ಪಂಚಾಯತ್ ರಾಜ್ ಅಂತೀರಿ ನೀವು. ಹೌದಾ? ಪಂಚಾಯತ್ ರಾಜ್, ಹೌದಾ, ನೋಡ್ರಿ ವಿಧಿಗಳೇನ್ಪರ್ ನೆನಪು ಹಿಡಿಲಕ್ ಇದು ಕೋಡಿಂಗ್ ರೀ. ಯಾವುದು? ಕಪ್ಸಾ, ಸಾಥಾಳ್, ಚಾಕನ್ ಅಂತ. ಹೌದಾ? ನೋಡ್ರಿ ವಿಧಿ ಎಲ್ಲಿಂದ ಎಲ್ಲಿಗದ? 243 ಎ ಇಂದ 243 ಓ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ. ಹೌದಾ? ನೋಡ್ರಿ ಹಂಗೆ ಪಾಯಿಂಟ್ ಮಾಡ್ತೀರಿ, ಮಾಡ್ರಿ. ಇಲ್ಲಿ ನೋಡ್ರಿ ಜಿ ಏನ್ ಹೇಳ್ತದ ಅಂತಂದ್ರ, ಗ್ರಾಮ ಪಂಚಾಯತ್ ವ್ಯಾಖ್ಯಾನ ಅಂತ ನೆನಪರ್ ಹುಡ್ತೀವಿ. ವ್ಯಾಖ್ಯಾನ, ಗ್ರಾಮ ಪಂಚಾಯತ್ ವ್ಯಾಖ್ಯಾನ ರೀ. ಪಿ ಪಂಚಾಯತ್ ಗ್ರಾಮ ಸಭೆ, ಪಂಚಾಯತ್ ಗ್ರಾಮ ಸಭೆ ಕುರಿತು ತಿಳಿಸುತ್ತದೆ. ಎ ಅಂಗ ಸಂಸ್ಥೆ ರಚನೆ ಕುರಿತು ತಿಳಿಸುತ್ತದೆ. ಎ ಅಂಗ ಸಂಸ್ಥೆ ರಚನೆ ಕುರಿತು ತಿಳಿಸುತ್ತದೆ. ಎಸ್ ಸದಸ್ಯರ ಮೀಸಲಾತಿಯ ಕುರಿತು ತಿಳಿಸುತ್ತದೆ. ನೆಕ್ಸ್ಟ್ ಇನ್ನೊಂದು ಎ ಅಧ್ಯಕ್ಷರ ಸ್ಥಾನದಲ್ಲಿ ಮೀಸಲಾತಿ ಅಧ್ಯಕ್ಷರ ಸ್ಥಾನದಲ್ಲಿ ಮೀಸಲಾತಿ ಅಂತ ನೆನಪರ್ ನೋಡ್ತೀವಿ. ನೆಕ್ಸ್ಟ್ ಎಸ್ ಸದಸ್ಯರ ಅನರ್ಹತೆ ಕುರಿತು ತಿಳಿಸುತ್ತದೆ. ಯಾವುದು? ಎಸ್ ಸದಸ್ಯರ ಅನರ್ಹತೆ ಕುರಿತು ತಿಳಿಸುತ್ತದೆ. ಎ ಅಧಿಕಾರ ಮತ್ತು ಪ್ರಾಧಿಕಾರದ ಕುರಿತು ತಿಳಿಸುತ್ತದೆ. ಟಿ ತೆರಿಗೆ ಸಂಗ್ರಹದ ಕುರಿತು ತಿಳಿಸುತ್ತದೆ. ತೆರಿಗೆ ಸಂಗ್ರಹದ ಕುರಿತು ತಿಳಿಸುತ್ತದೆ. ಯಾವ ಸಂಗ್ರಹ? ತೆರಿಗೆ ಸಂಗ್ರಹದ ಕುರಿತು ತಿಳಿಸುತ್ತದೆ. ಎಲ್ಲ ಎಚ್ ರೀ, ಎಚ್ ಬಿಟ್ಟೆ ಮುಂದಕ್ಕೆ ಮಾಡಿದೇವ. ಎಚ್ ಹಣಕಾಸು ಆಯೋಗದ ಕುರಿತು ತಿಳಿಸುತ್ತದೆ. ಹಣಕಾಸು ಆಯೋಗ ರಚನೆ, ರಾಜ್ಯ ಹಣಕಾಸು ಆಯೋಗ ನೋಡ್ರದು, ರಾಜ್ಯ ಹಣಕಾಸು ಆಯೋಗದ ಕುರಿತು ತಿಳಿಸುತ್ತದೆ. ಎಲ್ಲ ಲೆಕ್ಕಪತ್ರದ ದಾಖಲೆಯ ಕುರಿತು ತಿಳಿಸುತ್ತದೆ. ಲೆಕ್ಕಪತ್ರ ದಾಖಲೆ ಕುರಿತು ತಿಳಿಸುತ್ತದೆ. ಸಿ ಪಂಚಾಯತ್ ಚುನಾವಣೆ ಕುರಿತು ತಿಳಿಸುತ್ತದೆ. ಪಂಚಾಯತ್ ಚುನಾವಣೆ ಕುರಿತು ತಿಳಿಸುತ್ತದೆ. ಕೆ ಕೇಂದ್ರ ಮತ್ತು ರಾಜ್ಯಕ್ಕೆ ಅನ್ವಯದ ಕುರಿತು ತಿಳಿಸುತ್ತದೆ. ಏನು? ಪಂಚಾಯತ್ ರೀ. ಇದೇ ಆರ್ಟಿಕಲ್ ಕೇಂದ್ರಕ್ಕೂ ಅನ್ವಯ ಆಗ್ತದ, ರಾಜ್ಯಕ್ಕೂ ಅನ್ವಯ ಆಗ್ತದ. ಏನ್ರಿ? ಕೇಂದ್ರ ಮತ್ತು ರಾಜ್ಯಕ್ಕೆ ಅನ್ವಯವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯಕ್ಕೆ ಅನ್ವಯವಾಗುತ್ತದೆ.
ಕೆ ಆಯ್ತಾ. ನೋಡ್ರಿ ಎ ಅನುಸೂಚಿತ ಪ್ರದೇಶಕ್ಕೆ ಅನ್ವಯವಾಗುವುದಿಲ್ಲ. ಹೌದಾ. ಪ್ರಸ್ತುತದಲ್ಲಿರುವ ಕಾನೂನಿನಲ್ಲಿ ಮುಂದುವರಿಸಬೇಕು. ಪ್ರಸ್ತುತದಲ್ಲಿರುವ ಕಾನೂನು ಮುಂದುವರಿಸಬೇಕು. ಹೆಂಗ ಅನ್ನೋದು ಹೇಳ್ತೀನಿ. ಫಸ್ಟ್ ಆರ್ಟಿಕಲ್ ಬರ್ಕೋರಿ. ಹೌದಾ. ನೆಕ್ಸ್ಟ್ ಎನ್, ಪಂಚಾಯತ್ ಚುನಾವಣೆಯಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಬಾರದು. ಪಂಚಾಯತ್ ಚುನಾವಣೆಯಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬಾರದು. ನೋಡ್ರಿ, ವಿಧಿಗಳಿಗೆ ಸಂಬಂಧಪಟ್ಟಿರುವಂತೆ ಕೋಡಿಂಗ್ ಅದ. ಆ ಕೋಡಿಂಗ್ ಮೂಲಕ ಎಲ್ಲಾ ವಿಧಿಗಳು ನೀವು ನೆನಪಿಡಿಬಹುದು. ಆಯ್ತು, ಎಲ್ಲಾ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾವ. ಈಗ ಮುಗಿತ್. ಸಿದ್ದು ಕೂಡ ಸಂಜಿಗೆ ಹೇಳ್ಯಾನಲ್ಲ, ಎಲ್ಲಾ ಪೋಸ್ಟ್ಗಳೆಲ್ಲ ಬಿಡುಗಡೆ ಮಾಡ್ತೀವಿ ಈಗ ಅಂತೇಳಿ. ಬರ್ದ್ರಿ? ಯಾವ್ದು ಗೊತ್ತಾಗಲ್ಲ ಕೇಳ್ರ. ಪ್ರಸ್ತುತದಲ್ಲಿರುವ ಕಾನೂನು ಮುಂದುವರಿಸಬೇಕು. ಯಾವುದು? ಕೆ. ಇಲ್ಲದ ನೋಡ್ರಿ ಸೀರಿಯಲ್. ಸರಿ ಅಂತೀರಿ? ಬರೀರಿ, ಒಂದು ಸ್ವಲ್ಪ ಜಾಗ ಬಿಟ್ರಿ. ಮಾಡಬಾರದು. ಮಾಡ್ಬೇಕೇನ್ರಿ? ನೋಡ್ರಿ, ಈ ಆರ್ಟಿಕಲ್ಗಳ ಮೇಲೆ ಕೂಡ ಕ್ವಶನ್ ಹಾಕ್ಲತ್ತಾರ. ಅದು ಬಹಳಷ್ಟು ಪೇಪರ್ಗಳು ಏನಪ್ಪ ನೀವು ತೆಗೆದು ನೋಡ್ರಿ. ಅವು ಏನಪ್ಪಾರ ಹಾಕೊಂಡು ನೆಕ್ಸ್ಟ್ ಮುಂದೆ ಏನಪ್ಪಾರ ಎಕ್ಸಾಮ್ ಕ್ವಶನ್ ಪೇಪರು ಹಾಕಿರ್ತೀನಿ ನಾನು, ಎಲ್ಲೆಲ್ಲಿ ಹೆಂಗೆ ಕ್ವಶನ್ ಕೇಳ್ತಾರ. ಹೌದಾ? ನೋಡ್ರಿ, ಇದು ಕೋಡಿಂಗ್. ಗಪ್ಸಾ, ಸತ್ತಾಳ, ಹೌದಾ, ಸಾತ್ ಹಾಳ,
ಹೌದಾ, ಚಾಕನ್ ಅಂತೇಳಿ ನೆನಪಿಟ್ರೆ ಸಾಕು, ಭಾಳ ಈಸಿಯಾಗಿ ಏನಪ್ಪ ನೆನಪಿಡಿಬಹುದು. ನೋಡ್ರಿ 243A, 243B, 243C, 243D, 243E, 243F, 243G, 243H, 243I, 243J, 243K, 243L, 243M, 243N, 243O, ಈ ರೀತಿ ಆರ್ಟಿಕಲ್ಗಳು ಬಂದಿರ್ತಾವ್ರಿ ಸಂವಿಧಾನ ಒಳಗೆ. ಅಂದ್ರೆ 43ನೇ ವಿಧಿ ಒಳಗೆ ಓ ತನಕ ಸಬ್ ಕಾಲಮ್ ನಿಮ್ಗೆ ಹೇಳ್ತೀನಿಲ್ಲ ನಾನು. ಮೂಲಭೂತ ಹಕ್ಕು ಹೇಳೋ ಟೈಮ್ನಲ್ಲಿ 15ನೇ ವಿಧಿ ಹೇಳ್ದ. 15ನೇ ವಿಧಿ ಹೇಳಾದ ಬಳಿಕ 15 ಸಬ್ ಕಾಲಮ್ 1, 15 ಸಬ್ ಕಾಲಮ್ 2 ಅಂತೇಳಿ ಏನ್ ತಗೊಂಡಿದೀವೋ ಆ ರೀತಿ ಪಂಚಾಯತ್ ರಾಜ್ ಒಳಗೆ ಏನ್ ಮಾಡಿದಾರ, ABC ಅಂತೇಳಿ ಓ ತನಕ ಏನಪ್ಪ ಆರ್ಟಿಕಲ್ಗಳು ಇಟ್ಟಿದ್ದಾರೆ. ತಿಳಿತಾ? ಓ ತನಕ ಆರ್ಟಿಕಲ್ಗಳು ಇರೋದೇನಪ್ಪ ಕಂಡು ಬರ್ತವೆ. ತೆಗಿಲ್ಲ ಇದು? ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿ ನಿಮಗ ಇವು ಸಂವಿಧಾನದಲ್ಲಿ ಬರ್ತಾವ, ಡಿಟೇಲ್ ಆಗಿ ಏನಪ್ಪ ಎಕ್ಸ್ಪ್ಲೇನ್ ಮಾಡೋಣ. ಅನುಸೂಚಿತ ಪ್ರದೇಶಕ್ಕೆ ಅನ್ವಯ ಆಗೋದಿಲ್ಲ ಅಂತಂದ್ರ ಟ್ರೈಬಲ್ ಏರಿಯಾ ಏನದಲ್ಲ, ಬುಡಕಟ್ಟು ಜನ ಪ್ರದೇಶ, ಆ ಪ್ರದೇಶಕ್ಕ ಪಂಚಾಯತ್ ಅನ್ವಯ ಆಗೋದಿಲ್ಲ. ಹೌದಾ? ಹೆಂಗಿರ್ತಾರಂತ ಗೊತ್ತೇ ಅದ. ಹೌದಾ? ಮತ್ತು ಚುನಾವಣೆಲಾಗ ಏನಾದ್ರೂ ಗೊಂದಲ ಆಯ್ತು, ಪಂಚಾಯತ್ ಎಲೆಕ್ಷನ್ ಒಳಗೆ ಏನಾರ ಗೊಂದಲ ಆಯ್ತು ಅಂದ್ರೆ ನ್ಯಾಯಾಲಯ ಪ್ರವೇಶ ಮಾಡೋದಿಲ್ರಿ. ಹೌದಾ? ಟೋಟಲಿ ಪ್ರವೇಶ ಇಲ್ಲ. ಇನ್ನೊಂದು, ಪ್ರಸ್ತುತದಲ್ಲಿರುವ ಕಾನೂನು ಮುಂದುವರಿಸಬೇಕಂದ್ರೆ ಏನು? ಈಗ ನೋಡ್ರಿ, ನಿಮ್ಮ ಊರಾಗ ಒಂದು ಪಂಚಾಯತ್ ಅದ, 2 ಅಥವಾ 3 ಹಳ್ಳಿಗಳು ಜೋಡಣೆ ಮಾಡಿ ಒಂದು ಪಂಚಾಯತ್ ನಿರ್ಮಾಣ ಆಗ್ತದೆ. ಎಷ್ಟು? 1. ಸುಮಾರು 5ರಿಂದ 7,000 ಜನಸಂಖ್ಯೆ ಇರೋ ಪ್ರದೇಶದಲ್ಲಿ ಒಂದು ಪಂಚಾಯತ್ ಏನಪ್ಪ ನಿರ್ಮಾಣ ಆಗ್ತದೆ. ಅಷ್ಟು ಜನಸಂಖ್ಯೆ ಇರಲಿಲ್ಲ ಅಂದ್ರೆ 3 ಹಳ್ಳಿ 4 ಹಳ್ಳಿ ಜೋಡಣೆ ಮಾಡಿ ಒಂದು ಪಂಚಾಯತ್ ನಿರ್ಮಾಣ ಮಾಡ್ತಾರೆ. ಎಷ್ಟು ಪಂಚಾಯತ? ಒಂದು ಪಂಚಾಯತ್ ನಿರ್ಮಾಣ ಮಾಡ್ತಾರೆ. ಈಗ ಒಂದು 10 ವರ್ಷ ಕಳೆದ್ರಲ್ಲಿ ನೋಡ್ರಿ, ಈಗಿಲ್ಲ ಇವು 3 ಹಳ್ಳಿ ಸೇರಿ 5,000 ಜನಸಂಖ್ಯೆ ಅದ, ಒಂದು ಪಂಚಾಯತ್ ಆಗ್ಯದ. ಒಂದು 10 ವರ್ಷನಾಗ 10,000 ಜನಸಂಖ್ಯೆ ಆಯ್ತು ಅಂತ ಇಟ್ಕೋರಿ. ಈ 3 ಹಳ್ಳಿದು ಎಷ್ಟಾವ್ರ? 10,000 ಜನಸಂಖ್ಯೆ ಆದಾಗ, ಹೌದಾ, ಇದಕ್ಕೆ ಇನ್ನೊಂದು ಹಳ್ಳಿ ಸೇರಿಸಿ ಇವೆರಡು ಹಳ್ಳಿಗೆ ಸಪ್ರೇಟ್ ಪಂಚಾಯತ, ಇವೆರಡು ಹಳ್ಳಿಗೆ, ಈಗ ಇವೆರಡು ಹಳ್ಳಿಗೆ ಹಳಿ ಪಂಚಾಯತ್ ಅದ, ಇವೆರಡು ಹಳ್ಳಿಗೆ ಹೊಸ ಪಂಚಾಯತ್ ನಿರ್ಮಾಣ ಮಾಡೋದ. ಹೊಸ ಪಂಚಾಯತ್ ನಿರ್ಮಾಣ ಮಾಡೋದಿದ್ರ ಪ್ರಸ್ತುತದಲ್ಲಿರುವ ಕಾನೂನು ಮುಂದುವರಿಸಬೇಕು ಅನ್ನೋ ಅರ್ಥ. ಇಲ್ಲಿ ಏನ್ ಕೆಲಸ ನಡೀತದೋ ಅದೇ ಕಾನೂನಿನಲ್ಲಿ ಇಲ್ಲೂ ಒಂದು ಪಂಚಾಯತ್ ನಿರ್ಮಾಣ ಮಾಡ್ಕೊಂಡು ಮುಂದುವರಿಸ್ರಿ ಅಂತ ಅರ್ಥ. ಅಷ್ಟೇ ಅದು. ತಿಳಿತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇನ್ನು ಸಂವಿಧಾನ ಬರ್ತದಲ್ಲ, ಇನ್ನ ಭಾಗ ಏನಪ್ಪಾರ 9ನೇ ಭಾಗ ಬಂದದ್ರಲ್ಲಿ ಇದರಲ್ಲಿ ಡಿಟೇಲ್ ಆಗಿ ಏನಪ್ಪಾರ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆರ್ಟಿಕಲ್ಗಳು ಯಾವ ಗೊಂದಲನೇ ಇರಬಾರ್ದು ಒಟ್ಟೆ ಟೋಟಲಿ. ತಿಳಿತಾ? ನೋಡ್ರಿ, ನಮಗ ಡೇಟ್ ಸಿಕ್ಕಿದ್ ಒಂದೇ ರೀ. ಯಾವುದು? ಪೇಪರ್ದಾಗ ಏನ್ ಸಿಕ್ತು? ಪೇಪರ್ದಾಗ 24 ತಾರೀಕು ಒಂದೇ ಒಂದು ಏನಪ್ಪಾರ ನಮಗ ಸಿಕ್ಕಿದ್ದು. ಈ 24 ತಾರೀಕು ಪೇಪರ್ ಓದೋದು ಸುಮ್ ಕೂಡ ಇವತ್ತಿನ ದಿನ ಏನದ ಪಂಚಾಯತ್ ರಾಜ್ ದಿನ ಅಂತೇಳಿ ಸುಮ್ಮ ಕುಂಡ್ರಬಾರ್ದು. ಏನ್ ಮಾಡಬಾರ್ದು? ಸುಮ್ ಕೂಡಬಾರ್ದು. ಸುಮ್ ಕೂಡೋ ಬದಲು ಏನ್ ಮಾಡ್ಬೇಕು? ಡಿಟೇಲ್ ಆಗಿ ತೆಕ್ಕೊಂಡ್ಬಿಡ್ಬೇಕು. ಅಲ್ಲಿ ಎಲ್ಲೇನ್ ಸಿಕ್ತು ನಮಗ? ಆರ್ಟಿಕಲ್ ಸಿಕ್ತು, ತಿದ್ದುಪಡಿ ಯಾವಾಗ ಆಯ್ತಂತ ಸಿಕ್ತು, ಎಷ್ಟನೇ ತಿದ್ದುಪಡಿ ಆಯ್ತಂತ ಸಿಕ್ತು. ಹೌದಾ? ಪಂಚಾಯತ್ ರಾಜ್ಗೆ ಶಿಫಾರಸ್ ಮಾಡಿದ ಸಮಿತಿಗಳು ಸಿಕ್ಕಿಲ್ಲ. ಹೌದಾ? ಒಂದು ಡೇಟ್ಗೋಸ್ಕರ ಇಷ್ಟೆಲ್ಲ ನೀವು ತೆಗಿಲಕ್ ಯಾವಾಗ ಚಿಂತನೆ ಮಾಡ್ತಿರೋ ಅವಾಗ ನಿಮ್ಮ ಹತ್ರ ಬೇಕಾದಷ್ಟು ನಾಲೆಜ್ ಏನಪ್ಪ ಬಂದಿರ್ತದೆ. ತಿಳಿತಾ? ನೀವು ಏನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡಬಹುದು. ಹೌದಾ? ಯಾವಾಗ ನಾವು ಹುಡುಕ್ಯಾಡ್ಲಕ್ಕೆ ಟ್ರೈ ಮಾಡ್ತೀವಿ ನೋಡ್ರಿ ಅವಾಗ, ಇಲ್ಲ ಅಂದ್ರೆ ಇಲ್ಲ. ಇನ್ನು ಸಚಿನ್ ತೆಂಡೂಲ್ಕರ್ ಬಗ್ಗೆ ಏನಪ್ಪಾರ ಸ್ವಲ್ಪ ಕೊಟ್ಟಿದಾರ. ಯಾಕಂದ್ರೆ ಇವರು ಒಬ್ಬ ನಮ್ಮ ದೇಶಕ್ಕೆ ಏನಪ್ಪಾರ ದೊಡ್ಡ ಸಾಧಕರು. ಹೌದಾ? ವಿಶೇಷವಾದ ಸೆಲೆಬ್ರಿಟಿಗಳು. ಯಾರು? ಹೌದಾ? ಸಚಿನ್ ತೆಂಡೂಲ್ಕರ್. ಇವ್ದೇನ್ ಬರಿಲಾಕ್ ಹೋಗ್ಬೇಡ್ರಿ. ತೆಂಡೂಲ್ಕರ್ ಸಣ್ಣ ಸಣ್ಣ ಪಾಯಿಂಟ್ ಎಲ್ಲ ಹಂಗೆ ಹಿಡಿಬಾರ್ದ್ರಿ. ತೆಂಡೂಲ್ಕರ್ ನೋಡ್ರಿ, ಇದೇನ್ ಬರಿಲಾಕ್ ಹೋಗ್ಬೇಡ್ರಿ. ಇವೆಲ್ಲ ಎಕ್ಸಾಮ್ದಾಗ ಏನಪ್ಪಾರ ಕೇಳೋದಿಲ್ಲ. ಯಾವ? ಹೌದಾ? ಇವ್ರದೆಲ್ಲ ಏನಪ್ಪಾರ ಎಕ್ಸಾಮ್ದಲ್ಲಿ ಕೇಳೋದಿಲ್ಲ. ಈಗ ಏನ್ ಪ್ರೆಸೆಂಟ್ IPL ನಡಿಲತ್ತದಲ್ಲ ಅದ್ರ ಬಗ್ಗೆ ಕ್ವಶನ್ ಏನಪ್ಪಾರ ಬಂದಿರ್ತಾವ. ಹೌದಾ? ಇದೇನ್ ಬರಿಬೇಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ. ಹೌದಾ? ಮಿಸ್ ಇಂಡಿಯಾ ಆಗಿ ಏನಪ್ಪಾರ ನೇಮಕ ಆಗಿದಾರೆ. ಯಾವ ಇಂಡಿಯಾ? ಯಾರ್ರಿ? ನೋಡ್ರಿ, ಕರ್ನಾಟಕದ ಹೆಣ್ಮಗಳು ಮಿಸ್ ಇಂಡಿಯಾ ಆಗ್ಯಾಳ್ರಿ ಈಕಿ. ಹೌದಾ? ಹೆಸರು ನೋಡೋಣ ತಮ್ರಿ. ಸಾಧ್ವಿ ಸೈಲ್. ಪಾಯಿಂಟ್ ಮಾಡ್ರಿ. ಯಾವ ಸೈಲ?
ಎಲ್ಲಿನವರು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಾಧ್ವಿ ಸೈಲ, ಬರೀತೀನಿ ನಂಬ್ರಿ ಇಲ್ಲಿ, ಸಾಧ್ವಿ ಸೈಲ, ಉತ್ತರ ಕನ್ನಡ ಜಿಲ್ಲೆಯ ಸಾಧ್ವಿ ಸೈಲ್ ಮಿಸ್ ಇಂಡಿಯಾ 2026 ಮಿಸ್ ಇಂಡಿಯಾ ನೋಡ್ರಿ. ಸಾಧ್ವಿ ಸೈಲ್ ಕರ್ನಾಟಕದ ಹೆಮ್ಮೆಯ ಹೆಣ್ಣು ಮಗಳು. ಹೌದಾ? ಮಿಸ್ ಇಂಡಿಯಾ. ಯಾವ ಇಂಡಿಯಾ ಅದು? ಪುರುಷರಿಗೇನು ಮಾಡಲ್ಲ ಒಟ್ಟು ಇಂಥವು ಏನ್ರಿ? ನಾನೇ ಹೋಗ್ತಿದ್ದ ಅಂತಾರ. ಪುರುಷರಿಗೆ ಏನಾರ ಮಾಡ್ರಿ, ಪುರುಷರಿಗೆ ಯಾಕೆ ಮಾಡಲ್ಲ ಅಂತ ನಾ ಕೇಳ್ತಾರ, ನೀವೇ ಹೋಗ್ತೀರಿ ಸರ್ ಪುರುಷರಿಗೆ. ಹೌದಾ? ಸಾಧ್ವಿ ಸೈಲ. ಯಾವ ಸೈಲ? ಹೌದಾ? ಸಾಧ್ವಿ ಸೈಲ. ಹೌದಾ? ಪುರುಷರೆಲ್ಲರೂ ಚಂದೇ ಇರ್ತಾರ. ಹೌದಾ? ಹೆಣ್ಮಕ್ಳದಾಗ ಎಲ್ಲೋ 100ಕ್ಕೊಬ್ರಿಗೂ, ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಚಂದ ಇರ್ತಾರ ಅನ್ನೋ ಕಾರಣಕ್ಕೆ ಮಿಸ್ ಇಂಡಿಯಾ ಮಾಡ್ತಾರೆ. ಯಾವ ಇಂಡಿಯಾ? ಹೌದಾ? ಒಪ್ಕೊಳ್ರಿ? ಒಪ್ಕೋತೀರಾ? ಒಪ್ಕೊಳಲ್ಲ, ಗಪ್ಪೆ ಕೂಡ್ತಿರ್ಲ. ಅಪ್ಪಿ ಸಿದ್ಧಾರ್ಥ ಡೌಟ್ ನಗರ ಅಲ್ಲ ರೀ? ಹಾ ಏನ್ರಿ ಒಪ್ಕೋತೀರಿ? ಶ್ರೀಕಾಂತ್ ಇರ್ತವ್ರಿ. ಹೌದಾ? ನೋಡ್ರಿ, ಸಾಧ್ವಿ ಸೈಲ್ ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರ. 61ನೇ ಆವೃತ್ತಿ ನೋಡ್ರಿ. ಮಿಸ್ ಇಂಡಿಯಾದ ಪಾಯಿಂಟ್ ಮಾಡ್ರಿ. ಮಿಸ್ ಇಂಡಿಯಾದ 61ನೇ ಆವೃತ್ತಿ ಇದಾಗಿದೆ. ಮಿಸ್ ಇಂಡಿಯಾದ 61ನೇ ಆವೃತ್ತಿ ಇದಾಗಿದೆ. ಮಿಸ್ ಇಂಡಿಯಾದ 61ನೇ ಆವೃತ್ತಿ ಇದಾಗಿದೆ. ಹಾಗಾದ್ರೆ ಈ ಒಂದು ಮಿಸ್ ಇಂಡಿಯಾ ಇದು ಫಂಕ್ಷನ್ ಎಲ್ಲಿ ನಡೀತು ಅಥವಾ ಸಮ್ಮೇಳನ ಎಲ್ಲಿ ನಡೀತು ಅಂತಂದ್ರ ಭುವನೇಶ್ವರ್, ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ನಡೆಯಿತು. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ನಡೆಯಿತು. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ನಡೆಯಿತು. ನಡೀತ್ರಿ? ಇಲ್ಲಿ ನೋಡ್ರಿ, ಈಕಿ MLA ಮಗಳ್ರಿ. ಈಕಿ ಯಾರು? ಸಾಧ್ವಿ ಸೈಲ. ಹೌದಾ? MLA ಎಲ್ಲಿ? ಕಾರವಾರ MLA ಶಾಸಕರದಾರಲ್ಲ ಸತೀಶ್ ಸೈಲ್ ಅವರ ಮಗಳು. ಸತೀಶ್ ಸೈಲ್ ಎಲ್ಲ ಬರಿಲಕ್ ಹೋಗ್ಬೇಡ್ರಿ, ಇವೆಲ್ಲ ಕೇಳಲ್ಲ. ಹೌದಾ? ಇವ ಒಬ್ಬ MLA ಮಗಳು 2026ರಲ್ಲಿ ಜರ ಚಂದ ಹಾಳ ಅಂತೇಳಿ ಹೋಗ್ಯಾಳ. ಅದೃಷ್ಟ ಕುಲಾಯಿಸದ. ಹೌದಾ? ಯಾರು ಇರ್ದಾಗ ಸಾಧ್ವಿ ಸೈಲ? ಸೆಂಟರ್ ಇದ್ದವ್ರು ಇರ್ತಾರ್ರಿ, ಯಾವಾಗ್ಲೂ ಫಸ್ಟ್ ಇದ್ದವ್ರು ಇರಲ್ಲ. ನಡು ಇದ್ದವ್ರು ಇರ್ತಾರ್ರಿ. ಯಾವಾಗ್ಲೂ ಕೂಡ ಸೆಂಟ್ರ್ ಯಾರು ಇದ್ದಿರ್ತಾರಲ್ಲ ಅವ್ರು ಅಟ್ರಾಕ್ಟಿವ್ ಇರ್ತು, ಅಟ್ರಾಕ್ಟಿವ್ ಪರ್ಸನಾಲಿಟಿ. ಅದಕ್ಕೋಸ್ಕರನೇ ಸೆಂಟ್ರ್ ಏನ್ಪರ. ಈಗ ನೀವು ಓಡಾಡ್ಬೇಕಾಯ್ತು ಅಂತಂದ್ರ ಸೈಡಿಗೆ ಓಡಾಡಬಾರ್ದ್ರಿ, ಹಿಂದಂತೂ ಮೊದಲೇ ಓಡಾಡಬಾರ್ದು. ಹೌದಾ? ಹಿಂದ್ ಮೊದಲೇ ಇರಬಾರ್ದು, ಸೈಡಿಗ್ನು ಇರಬಾರ್ದು, ರೈಟ್ನು ಇರಬಾರ್ದು, ಲೆಫ್ಟಿಗ್ನು ಇರಬಾರ್ದು. ನೀವು ಫ್ರೆಂಡ್ಸ್ ನಡೆದ್ರಂದ್ರೆ ನೀವು ಸೆಂಟರ್ ಇರ್ಬೇಕು. ಹೌದಾ? ಮಧ್ಯದಲ್ಲಿ ಒಂದು 4 ಜನ ಇರ್ಬೇಕ್ರಿ. ಹೌದಾ? ಆಚಗಡಿ ಈಚಗಡಿ. ಹೌದಾ? ನೀವು ಒಂದ್ ವೇಳೆ ಸೈಡಿಗೆ ಬಿದ್ರಿ ಅಂದ್ರ ಇವ್ರ ತರ ಆಗ್ಬಿಡ್ತೀರಿ. ಯಾರ ತರ? ಅಂದ್ರೆ ನೀವು ಫೋಟೋದಾಗ ಬಂದ್ರೆ ಸಾಕಂತೀರಿ. ಹೌದಾ? ಇರ್ಲಿ. ಹಾಗಾದ್ರೆ ಇದು ಎಲ್ಲಿ ನಡೀತು ಅಂದ್ರೆ ಒಡಿಸ್ಸಾ ರಾಜ್ಯದಾಗ ನಡೆದ್ರಿ. ಯಾವ ರಾಜ್ಯ? ಹೌದಾ? ಒಡಿಸ್ಸಾ ರಾಜ್ಯದಲ್ಲಿ ಏನ್ಪ ನಡೀತು. ಹಾಗಾದ್ರೆ ನಾವೀಗ ಯಾವ ರಾಜ್ಯಕ್ಕೆ ಹೋಗ್ಬೇಕ್ರಿ? ಹೌದಾ? ಒಡಿಸ್ಸಾ ರಾಜ್ಯ. ಒಡಿಸ್ಸಾ ರಾಜ್ಯ ದರ್ಶನ ಅಂತ ಹಾಕ್ರಿ. ಇವ್ರದ್ದು ಬರೆದ್ರೆ ಇಷ್ಟೇ ಸಾಕ್ರಿ. ಈ ವರ್ಷ ಯಾರು ಮಿಸ್ ಇಂಡಿಯಾ ಆದ್ರು ಅಂದ್ರ ಸಾಧ್ವಿ. ಯಾವಿ? ಸಾಧ್ವಿ ಸೈಲ್. ಹೆಸರು ಚಂದದಲ್ಲ? ಸರಿಯಾಗದ್ರಿ ಹೆಸರು. ಹೌದಾ? ಮುಂದೆ ನಿಮ್ ಪರವಳಿಗದು ಇಡಟ್ರೆ ಅಪ್ಪಿ ಮಾಂತೇಶ. ಏನ್ರಿ? ಇದಕ್ಕಿಂತ ಚಂದ ಇದ್ದವ್ರಿಗೆ ಯಾಕೆ ಆಯ್ಕೆ ಮಾಡಲ್ಲ? MLA ಹಾಂಗೆಲ್ಲ ರಾಜಕೀಯ ನಡೆಯಲ್ರಿ ಇರದಾಗ. ಹೌದಾ? ರಾಜಕೀಯ ಪಾಲಿಟಿಕ್ಸ್ ಏನು ನಡೆಯೋದಿಲ್ಲ. ಹೌದಾ? ಇವ್ರಕಿನ್ನ ಚಂದ ಇದ್ದವ್ರನು ಇರ್ತಾರ. ಹೌದಾ? ಈಗ ಇವ್ರಕಿನ್ನ ಚಂದ ಇದ್ದವ್ರನು ಇರ್ತಾರ. ಮಾಂತೇಶ್ ನಿಮ್ ಏರಿಯಾ ಯಾವ್ದ್ರಿ? ನಿಮ್ ಏರಿಯಾ ಯಾವ್ದು? ಶರಣ ಸಿರ್ಸಿ ಊರ?
ಈಗ ನೋಡ್ರಿ ಅವ್ರು ಹೇಳ್ತಾರ ಶಾಣ ಸಿರಸಿಗೆದಾಗ ಈಕಿನ್ಕಿನ ಭಾರಿ ಹರ, ಯಾರ್ಕಿನ? ಹೌದಾ, ಸಾಧ್ವಿ ಶೈಲಿಕಿನ ಭಾರಿ ಹರ. ಹೌದಾ, ಅವ್ರೆಲ್ಲ ಸೆಲೆಕ್ಷನ್ ಆಗಲ್ಲ, ಇವ್ರು ಯಾಕೆ ಸೆಲೆಕ್ಷನ್ ಆಗ್ತಾರ? ಹೌದಾ, ಅದೇ ಎಲ್ಲ ಕನ್ಫ್ಯೂಸ್ ಆಗೋದು. ಹೌದಾ, ಈಗ ಶಾಣ ಸಿರಸಿಗೆದಾಗ ಈಕಿನ್ಕಿನ ಭಾರಿ ಹರ, ಅವರೆಲ್ಲ ಯಾಕೆ ಸೆಲೆಕ್ಷನ್ ಆಗಿಲ್ಲ? ಅವ್ರೆಲ್ಲ ಹೋಗಲ್ರಿ ಯಾಕೆ ಅಲಿತನ? ಆಯ್ತು. ಇನ್ನೊಂದು, ಬಣ್ಣ ನೋಡಿ ಆಯ್ಕೆ ಮಾಡೋದಿಲ್ಲ ಇಲ್ಲಿ. ಹೌದಾ, ಫ್ಯಾಕ್ಟ್ ವಿಷಯ ಏನಂದ್ರ ಬಣ್ಣ ನೋಡಿ ಆಯ್ಕೆ ಮಾಡಲ್ಲ, ಕಪ್ಪಿದ್ದವ್ರು ಆಯ್ಕೆ ಆಗಲ್ಲ, ಬೆಳಗಿದ್ದವ್ರು ಆಯ್ಕೆ ಆಗ್ತಾರಂತ ಏನೇನು ಇಲ್ಲ. ಹೌದಾ, ಬೋನ್ಸ್ ಎಷ್ಟು ಬೆಳವಣಿಗೆ ಆಗ್ಯದ ಅದ್ರ ಮೇಲೆ ಆಯ್ಕೆ ಆಗ್ತಾರೆ. ತಿಳಿತಾ? ಬೋನ್ಸ್ ಕರೆಕ್ಟ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಳವಣಿಗೆ ಆಗಿರ್ಬೇಕು. ಈಗ ಐಶ್ವರ್ಯ ರಾಯ್ ಕೂಡ ಮಿಸ್ ವರ್ಲ್ಡ್ ಎನ್ಪರ್ ಆಗಿದ್ದು. ಹೌದಾ, ಹಾಗಾದ್ರೆ ಐಶ್ವರ್ಯ ರಾಯ್ಕಿನೂ ಬಹಳ ಚಂದ ಇರೋ ಹೀರೋಯಿನ್ಸ್ ಬಾಲಿವುಡ್ದಾಗ ಹರನು ಮತ್ತೆ ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ಬಹಳಷ್ಟು ಜನ ಅದಾರ. ಐಶ್ವರ್ಯ ರಾಯ್ನ ಯಾಕೆ ಆಯ್ಕೆ ಆದರು ಅಂತಂದ್ರ ಅವ್ರ ಬಾಡಿಗೆ ಬೇಗಷ್ಟೇ ಬೋನ್ಸ್ ಎನ್ಪರ್ ಬೆಳವಣಿಗೆ ಆಗಿರ್ತಾವ, ಅದ್ರ ಆಧಾರದ ಮೇಲೆ ಎನ್ಪರ್ ಆಯ್ಕೆ ಆಗ್ತಾರ. ಹಾಂಗ ಬರೀ ಬೆಳ್ಳಗಿದ್ದವ್ರನ್ನೇ ಆಯ್ಕೆ ಮಾಡ್ತಾರಂತಂದ್ರ ಆಫ್ರಿಕಾದವರು ಕೂಡ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಆಗಿದಾರ್ರಿ. ಹೌದಾ, ಆಫ್ರಿಕನ್ ಕನ್ಯರು. ಹಾಗಾದ್ರೆ ಅವ್ರಿಗೆ ಆಯ್ಕೆನೇ ಆಗ್ತಾ ಇರ್ಲಿಲ್ಲ. ಹೌದಾ, ಅವರ ಆರೋಗ್ಯ, ಅವರ ದೇಹ ಮತ್ತು ಅವರ ಬೋನ್ಸ್ ಬೆಳವಣಿಗೆ ಆಧಾರದ ಮೇಲೆನೆ ಮಿಸ್ ಇಂಡಿಯಾ ಅಥವಾ ಮಿಸ್ ವರ್ಲ್ಡ್, ಹೌದಾ, ಮಿಸ್ ಯೂನಿವರ್ಸ್ ಇವೆಲ್ಲ ಎನ್ಪರ್ ನಡೆಯೋದ್ರಿ. ತಿಳಿತಾ? ಈಗ ನೋಡ್ರಿ, ನಿಮ್ ಗಲ್ಲಿಯಾಗಿದ್ದವ್ರು ನಿಮ್ ಇವ್ರಕಿನ ಚಂದರ, ಅವ್ರ ಯಾಕೆ ಆಯ್ಕೆ ಆಗಿಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗ್ಯದ. ಯಾರಿಗೆ? ಮಾಂತೇಶ್. ಈಗ ನಮ್ ಮುಂದಿನ ಮನಿ ಆಂಟಿ ಮಗಳು ಈಕಿನ್ಕಿನ ಚಂದ ಹಳ, ಮಾಂತೇಶನ್ ಆಂಟಿ ಮಗಳ್ರಿ. ಅನಿಸ್ತದ್ರಿ? ಅನಿಸ್ತದ ಅನ್ಸಲ್ಲ? ಈಗ ಅನಿಸ್ತದ ಅನ್ಸಲ್ರಿ? ಅನಿಸ್ತದ ಅನ್ಸಲ್ರಿ ಮೇಡಮ್? ಅನಿಸ್ತದ ಅನ್ಸಲ್ಲಪ್ಪಿ ರಾಹುಲ್? ಅನಿಸ್ತದ? ಈ ನಮ್ಮ ಆಟೋನಮಸ್ ಕಾಲೇಜ್ ಗೇಟಿನ ಮುಂದೆ ನಿಂದ್ರವ್ರೆ ಏಟೋ ಚಂದರ, ಅವ್ರ ಯಾಕೆ ಆಯ್ಕೆ ಆಗಲ್ಲ? ಹೌದಾ, ಈಗ ಅವ್ರ ರಾಹುಲ್ ಕನ್ಫ್ಯೂಸ್ ರೀ. ಹೌದಾ ಇಲ್ಲ? ತಿಳಿತಾ? ಈಗ ಯಾರನ್ನ ಆಯ್ಕೆ ಮಾಡ್ತಾರಂತ? ಹಾ, ಇನ್ನೊಂದು, ಸುಮ್ ಕುಂತ್ರಿ ಬಹಳ ಚಂದ ಇರೋರು ಅವ್ರದೇನ್ ಬೋನ್ಸ್ ಬೆಳೆಯಲ್ಲೇನ್ರಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಹೌದಾ, ಅದೇ ಫೀಲ್ಡಿಗೆ ತಯಾರಿ ಮಾಡ್ಬೇಕಾಗ್ತದ. ಹೌದಾ, ಅದಕ್ಕೋಸ್ಕರನೇ ತಯಾರಿ ಮಾಡ್ಬೇಕಾಗ್ತದ. ಈಗ ಸಣ್ಣ ಹುಡುಗ ಒಬ್ಬ ವೈಭವ್ ಸೂರ್ಯವಂಶಿ ದೊಡ್ಡ ಮಟ್ಟದ ಕ್ರಿಕೆಟ್ ಆಡತ್ತಾನಂದ್ರ ಅವ ಚಿಕ್ಕ ವಯಸ್ಸಿನಿಂದನೂ ತಯಾರಿ ಮಾಡ್ಕೊಂಡು ಬಂದವ. ಹಾಗೆ ನೀವು ಆಡ್ತೀರಿ, ಕ್ಲಾಸ್ ಬಿಟ್ಟು ಆದ್ಮೇಲೆ ಚಂದಿ ಕ್ರಿಕೆಟ್ ಆಡ್ತೀರಿ. ಅದು ನೀವ್ಯಾಕೆ IPL ದಾಗ ಸೆಲೆಕ್ಷನ್ ಆಗಿಲ್ಲ? ಹೌದಾ, ಯಾವ್ದಕ್ಕೋಸ್ಕರ ತಯಾರಿ ಮಾಡ್ತಾರಲ್ಲ ಅದಕ್ಕೆ ಎನ್ಪರ್ ಬೆನಿಫಿಟ್ ಆಗ್ತಾ ಇರ್ತದೆ. ತಿಳಿತಾ? ಅರ್ಥ ಆಯ್ತ್ರಿ? ಹಾ, ನೆಕ್ಸ್ಟ್ ಬರ್ರಿ. ಯಾವ ರಾಜ್ಯಕ್ಕೆ ಹೋಗೋಣ ನಾವೀಗ? ಶಬಾಷ್. ಒಡಿಸ್ಸಾ. ಯಾವಿಸ್ಸ? ಒಡಿಸ್ಸಾ. ನೋಡ್ರಿ, ರಾಜಧಾನಿ ಯಾವದ್ರಿ? ಭುವನೇಶ್ವರ್. ಭುವನೇಶ್ವರ್. ಒಡಿಸ್ಸಾ ರಾಜಧಾನಿ ಭುವನೇಶ್ವರ. ಯಾವರ? ಭುವನೇಶ್ವರ. ಭುವನೇಶ್ವರ್ ನಗರ ಇರುವುದು ಬೈತಕ್ ಕನಿಕಾ ನದಿ ತೀರದಲ್ಲಿ. ಇದೊಂದು ನ್ಯಾಷನಲ್ ಪಾರ್ಕ್ ಕೂಡ ಅದ ನೋಡ್ರಿ ಇದೇ ಹೆಸರು ಮೇಲೆ, ಒಡಿಸ್ಸಾದ ಬೈತರ್ ಕನಿಕಾ ನದಿಯ ತೀರದಲ್ಲಿ. ಭುವನೇಶ್ವರದಲ್ಲಿ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಹೌದಾ, ಭುವನೇಶ್ವರದಲ್ಲಿ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಯಾವ ನಿಲ್ದಾಣ? ಹೌದಾ, ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಕಂಡು ಬಂತ್ರಿ? ನೆಕ್ಸ್ಟ್, ಒಡಿಸ್ಸಾದ ಕಟಕ್ದಲ್ಲಿ ಭತ್ತ ಸಂಶೋಧನಾ
ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ. ಭತ್ತ ಸಂಶೋಧನಾ ಕೇಂದ್ರ ಕಂಡುಬರುತ್ತದೆ. ಯಾವ ಸಂಶೋಧನಾ ಕೇಂದ್ರ ನೋಡ್ರಿ, ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದ ತಿದ್ದುಪಡಿ. ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದ ತಿದ್ದುಪಡಿ 96ನೇ ತಿದ್ದುಪಡಿ. 96ನೇ ತಿದ್ದುಪಡಿ. ಹಾಗಾದ್ರೆ 96ನೇ ತಿದ್ದುಪಡಿ ಏನ್ ಹೇಳ್ತದ? ಹೌದಾ, 96ನೇ ತಿದ್ದುಪಡಿ ಏನ್ ಹೇಳ್ತದ? ತಿದ್ದುಪಡಿಯ ವಿವರ. ಒರಿಸ್ಸಾ ಹೆಸರಿದ್ದಿದ್ದು, ಒರಿಸ್ಸಾ ಹೆಸರು ಒಡಿಸ್ಸಾ ಎಂದು ಬದಲಾವಣೆ ಮಾಡಿತು. ಒರಿಸ್ಸಾ ಅಂತಿತ್ರಿ ಮೊದಲ, ಒಡಿಸ್ಸಾ ಅಂತ ಚೇಂಜ್ ಮಾಡ್ಕೊಳ್ತವ್ರಿ. ಯಾವುದು? 96ನೇ ತಿದ್ದುಪಡಿ ರೀ. ಒರಿಸ್ಸಾ ಅಂತಿದ್ದು ಒಡಿಸ್ಸಾ ಆಯ್ತು. ಯಾವಿಸ್ಸ? ಹಾ, ಬರ್ದ್ರ? ನೆಕ್ಸ್ಟ್ ನೋಡ್ರಿ, ಒಡಿಸ್ಸಾ ರಾಜ್ಯದ ಸಾಂಸ್ಕೃತಿಕ ನೃತ್ಯ ಒಡಿಸ್ಸಿ. ಸಾಂಸ್ಕೃತಿಕ ನೃತ್ಯ ಒಡಿಸ್ಸಿ. ಯಾವಿಸ್ಸಿ? ಹಾ, ಸಾಂಸ್ಕೃತಿಕ ನೃತ್ಯ ಒಡಿಸ್ಸಿ. ಬರ್ದ್ರ? ಸಾಂಸ್ಕೃತಿಕ ನೃತ್ಯ ಒಡಿಸ್ಸಿ. ನೆಕ್ಸ್ಟ್, ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಯಾರ ಶಾಸನ ರೀ? ಅಶೋಕನ ಶಾಸನಗಳು ಕಂಡುಬರುತ್ತವೆ. ಆಯ್ತಾ? ಅಶೋಕನ ಶಾಸನಗಳು ಕಂಡುಬರುತ್ತವೆ. ನೆಕ್ಸ್ಟ್ ಹಾಕ್ರಿ. ಒಡಿಸ್ಸಾ ರಾಜ್ಯದಲ್ಲಿ ಕಳಿಂಗ ಯುದ್ಧ ನಡೆಯಿತು. ಯಾವ ಯುದ್ಧ ರೀ? ಕಳಿಂಗ ಯುದ್ಧ ನಡೆಯಿತು. ಎಷ್ಟರದಾಗ ನಡೆಯಿತು? ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೀತದೆ. ಕಳಿಂಗ ಯುದ್ಧ ನಡೆಯಿತು. ಯಾರ್ಯಾರು ನಡೀತಿದ್ವು ಅಂದ್ರ ಅಶೋಕ್ ಮಹಾಶಯ ಮತ್ತು ಖಾರಾವೇಲ ಅಥವಾ ಶುದ್ಧ ಧರ್ಮ ಅಂತ ಏನ್ಪಾರ ಹೇಳ್ತಾರೆ. ಶುದ್ಧ ಧರ್ಮ. ಹೌದಾ? ಈ ಯುದ್ಧದ ಕುರಿತು ತಿಳಿಸುವ ಶಾಸನ. ಶಾಸನ 13ನೇ ಬಂಡೆಗಲ್ಲು ಶಾಸನ ರೀ. 13ನೇ ಬಂಡೆಗಲ್ಲು ಶಾಸನ. ಈ ಶಾಸನ ಅತ್ಯಂತ ದೊಡ್ಡ ಶಾಸನವಾಗಿದೆ. ದೊಡ್ಡ ಶಾಸನವಾಗಿದೆ. ಯಾವುದು? 13ನೇ ಬಂಡೆಗಲ್ಲು ಶಾಸನ. ಹೌದಾ? ಕಳಿಂಗ ಯುದ್ಧ
ಕಳಿಂಗ ಯುದ್ಧ, ಧೌಳಿ ಬೆಟ್ಟದಲ್ಲಿ ನಡೆದಿದೆ. ಧೌಳಿ ಬೆಟ್ಟ, ಕಳಿಂಗ ಯುದ್ಧ ಧೌಳಿ ಬೆಟ್ಟದಲ್ಲಿ ನಡೆದಿದೆ. ನಡೀತಾ ಧೌಳಿ ಬೆಟ್ಟದಲ್ಲಿ ನಡೆದಿದೆ. ಧೌಳಿ ಬೆಟ್ಟ ದಯಾನಂದ ನದಿ ತೀರದಲ್ಲಿದೆ. ದಯಾನಂದ ನದಿ ತೀರದಲ್ಲಿದೆ. ಯಾವ ಬೆಟ್ಟ ರೀ? ಧೌಳಿ ಬೆಟ್ಟ ದಯಾನಂದ ನದಿ ತೀರದಲ್ಲಿದೆ. ಎಂಥ ನದಿ ತೀರ? ದಯಾನಂದ ನದಿ ತೀರದಲ್ಲಿದೆ. ಧೌಳಿ ಬೆಟ್ಟ ದಯಾನಂದ ನದಿ ತೀರದಲ್ಲಿದೆ. ದಯಾನಂದ ನದಿ ತೀರದಲ್ಲಿದೆ. ದಯಾನಂದ ನದಿ ತೀರದಲ್ಲಿದೆ. ಬರದ್ರಿ? ದಯಾನಂದ ನದಿ ತೀರದಲ್ಲಿದೆ. ನೆಕ್ಸ್ಟ್, ಒಡಿಸ್ಸಾ ರಾಜ್ಯದಲ್ಲಿ ಪುರಿ ಜಗನ್ನಾಥ್ ದೇವಾಲಯ, ಪುರಿ ಜಗನ್ನಾಥ್ ದೇವಾಲಯ ಕಂಡುಬರುತ್ತದೆ. ಪುರಿ ಜಗನ್ನಾಥ್ ದೇವಾಲಯ ಕಂಡುಬರುತ್ತದೆ. ಮತ್ತು ಕೋನಾರ್ಕ್ ಸೂರ್ಯ ದೇವಾಲಯ, ಕೋನಾರ್ಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಕೋನಾರ್ಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಕೋನಾರ್ಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಎಲ್ಲಿ? ಒಡಿಸ್ಸಾ ಒಳಗ ಕೋನಾರ್ಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಕಂಡುಬಂತ? ಕೋನಾರ್ಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಲಿಂಗರಾಜ್ ದೇವಾಲಯ, ಲಿಂಗರಾಜ್ ಮತ್ತು ರಾಜಾರಾಣಿ ದೇವಾಲಯ, ರಾಜಾರಾಣಿ ದೇವಾಲಯ ಕಂಡುಬರುತ್ತದೆ. ಒಡಿಸ್ಸಾದಲ್ಲಿ ಲಿಂಗರಾಜ್ ದೇವಾಲಯ ಮತ್ತು ರಾಜಾರಾಣಿ ದೇವಾಲಯ ಕಂಡುಬರುತ್ತದೆ. ಕಂಡುಬಂತ್ರಿ? ರಾಜಾರಾಣಿ ದೇವಾಲಯ ಕಂಡುಬರುತ್ತದೆ. ಆಯ್ತ್ರಿ? ನೋಡ್ರಿ, ಈ ದೇವಾಲಯಗಳ ಮೇಲೆ ದೆಹಲಿಯ ಮೊಘಲ್ ಅರಸ, ದೆಹಲಿ ಸುಲ್ತಾನ್ ಅರಸ ಅಂತ, ಮೊಘಲ್ ಅಲ್ಲ, ಸುಲ್ತಾನ್ ಅರಸ ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಯಾವ ಶಾ ತುಘಲಕ್ ರೀ? ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಮಾಡ್ದನಾ? ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ಫಿರೋಜ್ ಶಾ ತುಘಲಕ್ ದಾಳಿ ಮಾಡಿದ್ದನು. ನೋಡ್ರಿ, ಈ ರಾಜ್ಯದ ಕರಾವಳಿ ಪ್ರದೇಶ, ಈ ರಾಜ್ಯದ ಕರಾವಳಿ ಪ್ರದೇಶ ಎಷ್ಟು ಕಿಲೋಮೀಟರ್ ಅದ ಅಂದ್ರೆ 480 ಕಿಲೋಮೀಟರ್. ಈ ರಾಜ್ಯದ ಕರಾವಳಿ ಪ್ರದೇಶ 480 ಕಿಲೋಮೀಟರ್. ಬರ್ದ್ರಿ? ತೆಗಿಲ? ಈ ರಾಜ್ಯದ ಕರಾವಳಿ ಪ್ರದೇಶ 480 ಕಿಲೋಮೀಟರ್. ಬರ್ದ್ರಿ? 480 ಕಿಲೋಮೀಟರ್. 480 ಕಿಲೋಮೀಟರ್. ನೆಕ್ಸ್ಟ್ ನೋಡ್ರಿ, ಈ ರಾಜ್ಯದ ಕರಾವಳಿ ಪ್ರದೇಶಕ್ಕೆ ಉತ್ಕಲ ಕರಾವಳಿ ಎಂದು ಕರೆಯುತ್ತಾರೆ. ಉತ್ಕಲ ಕರಾವಳಿ ಎಂದು ಕರೆಯುತ್ತಾರೆ. ಈ ರಾಜ್ಯದ ಕರಾವಳಿ ಪ್ರದೇಶಕ್ಕೆ ಉತ್ಕಲ ಕರಾವಳಿ ಎಂದು ಕರೆಯುತ್ತಾರೆ. ಯಾವ ಕರಾವಳಿ? ಉತ್ಕಲ ಕರಾವಳಿ ಎಂದು ಕರೆಯುತ್ತಾರೆ. ನೋಡ್ರಿ, ಈ ರಾಜ್ಯದ ಕರಾವಳಿ ಪ್ರದೇಶಕ್ಕೆ ಉತ್ಕಲ ಕರಾವಳಿ ಎಂದು ಕರೆಯುತ್ತಾರೆ. ಈ ರಾಜ್ಯದ ರಾಷ್ಟ್ರೀಯ ಉದ್ಯಾನವನ
ರಾಷ್ಟ್ರೀಯ ಉದ್ಯಾನವನ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ನಂದನ್ ಕನಿಕಾ ರಾಷ್ಟ್ರೀಯ ಉದ್ಯಾನವನ ಬೈತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತವೆ. ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ನಂದನ್ ಕನಿಕಾ, ಬೈತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ. ಎಲ್ಲಿ? ಒಡಿಸ್ಸಾದಲ್ರಿ. ಬೈತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಮೊಸಳೆಗಳಿಗೆ ಪ್ರಸಿದ್ಧಿ ಪಡೆದಿದೆ. ಹೌದಾ, ಮೊಸಳೆಗಳಿಗೆ ಪ್ರಸಿದ್ಧಿ ಪಡೆದಿದೆ. ಯಾವುದು? ನೋಡ್ರಿ, ನೆಕ್ಸ್ಟ್ ಒಡಿಸ್ಸಾ ರಾಜ್ಯದ ಚಂದ್ರಭಾಗಾ ಬೀಚ್ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಭಾರತದ ಮೊದಲ ಬೀಚ್ ಆಗಿದೆ. ಹೌದಾ, ಒಡಿಸ್ಸಾ ರಾಜ್ಯದ ಚಂದ್ರಭಾಗಾ ಬೀಚ್ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಮೊದಲ ಬೀಚ್ ಆಗಿದೆ. ಬರದ್ರಿ? ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಮೊದಲ ಬೀಚ್ ಆಗಿದೆ. ಯಾವಾದ್ರಿ? ಹೌದಾ, ಚಂದ್ರಭಾಗಾ. ನೆಕ್ಸ್ಟ್ ಒಡಿಸ್ಸಾ ರಾಜ್ಯದ ಚಾಂಡೀಪುರದ ವಿಲ್ಲರ್ ದ್ವೀಪಕ್ಕೆ ಎಪಿಜೆ ಅಬ್ದುಲ್ ಕಲಾಂ ದ್ವೀಪ ಎಂದು ನಾಮಕರಣ ಮಾಡಲಾಗಿದೆ. ಎಪಿಜೆ ಅಬ್ದುಲ್ ಕಲಾಂ ದ್ವೀಪ ಎಂದು ನಾಮಕರಣ ಮಾಡಲಾಗಿದೆ. ಎಂಥ ದ್ವೀಪ ರೀ? ಎಪಿಜೆ ಅಬ್ದುಲ್ ಕಲಾಂ ದ್ವೀಪ ಎಂದು ನಾಮಕರಣ ಮಾಡಲಾಗಿದೆ. ಮಾಡಿದ್ರಿ? ಎಪಿಜೆ ಅಬ್ದುಲ್ ಕಲಾಂ ದ್ವೀಪ ಎಂದು ನಾಮಕರಣ ಮಾಡಲಾಗಿದೆ. ಮಾಡಿದ್ರಿ? ಮಾಡ್ರಿ? ವಿಲ್ಲರ್ ದ್ವೀಪ ಕ್ಷಿಪಣಿ ಪರೀಕ್ಷೆಗೆ ಪ್ರಸಿದ್ಧಿ ಪಡೆದಿದೆ. ವಿಲ್ಲರ್ ದ್ವೀಪ ಕ್ಷಿಪಣಿ ಪರೀಕ್ಷೆಗೆ ಪ್ರಸಿದ್ಧಿ ಪಡೆದಿದೆ. ಯಾವುದಕ್ರಿ? ಕ್ಷಿಪಣಿ ಪರೀಕ್ಷೆಗೆ ಪ್ರಸಿದ್ಧಿ ಪಡೆದಿದೆ. ಎಲ್ಲದ ವಿಲ್ಲರ್ ದ್ವೀಪ ಅಂತ ಕೇಳ್ತಾರ. ಒಡಿಸ್ಸಾ. ಯಾವಿಸ್ಸ? ಬರದ್ರಪ್ಪಿ? ಕ್ಷಿಪಣಿ ಪರೀಕ್ಷೆಗೆ ಪ್ರಸಿದ್ಧಿ ಪಡೆದಿದೆ. ಬರದ್ರ? ಹಿಂದ ಕ್ಷಿಪಣಿ ಪರೀಕ್ಷೆಗೆ ಪ್ರಸಿದ್ಧಿ ಪಡೆದಿದೆ. ನೆಕ್ಸ್ಟ್ ಆಯ್ತಾ? ನೆಕ್ಸ್ಟ್ ಹಾಕ್ರಿ. ಒಡಿಸ್ಸಾ ರಾಜ್ಯದಲ್ಲಿ ಪ್ಯಾರಾದ್ವೀಪ ಬಂದರು ಕಂಡುಬರುತ್ತದೆ. ಒಡಿಸ್ಸಾ ರಾಜ್ಯದಲ್ಲಿ ಪ್ಯಾರಾದ್ವೀಪ ಬಂದರು ಕಂಡುಬರುತ್ತದೆ.
ಒಡಿಸ್ಸಾ ರಾಜ್ಯದಲ್ಲಿ ಪ್ಯಾರಾದ್ವೀಪ ಬಂದರು ಕಂಡು ಬರುತ್ತದೆ. ಎಂಥ ದ್ವೀಪ ಇದೆ? ಈ ಬಂದರಿಗೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಈ ಬಂದರಿಗೆ ಛೋಟಾ ನಾಗಪುರ್ ಬಂದರು ಎಂದು ಕರೆಯುತ್ತಾರೆ. ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಛೋಟಾ ನಾಗ್ಪುರ್ ಹೆಬ್ಬಾಗಿಲು ಬಂದರು ಎಂದು ಕರೆಯುತ್ತಾರೆ. ಛೋಟಾ ನಾಗ್ಪುರ್ ಪ್ರದೇಶದ ಹೆಬ್ಬಾಗಿಲು ಬಂದರು ಎಂದು ಕರೆಯುತ್ತಾರೆ. ಯಾವುದಕ್ಕ? ಮತ್ತು ಪೂರ್ವ ಕರಾವಳಿಯ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹಾಕ್ರಿ. ಪೂರ್ವ ಕರಾವಳಿಯ ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಯಾವ ಕೋನ? ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಯಾವ ಬಂದರಿಗೆ? ಪ್ಯಾರಾದ್ವೀಪ ಬಂದರಿಗೆ ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಕರೆದ್ರಿ? ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಪೂರ್ವ ಕರಾವಳಿಗೆ ಸುವರ್ಣ ತ್ರಿಕೋನ ಬಂದರು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೌದು, ಸುವರ್ಣ ತ್ರಿಕೋನ. ಈ ಬಂದರಿನಿಂದ ಅತಿ ಹೆಚ್ಚು ಕಬ್ಬಿಣದ ಅದಿರು ರಫ್ತಾಗುತ್ತದೆ. ಈ ಬಂದರಿನಿಂದ ಅತಿ ಹೆಚ್ಚು ಕಬ್ಬಿಣದ ಅದಿರು ರಫ್ತಾಗುತ್ತದೆ. ಯಾವ ಅದಿರ್ರಿ? ಕಬ್ಬಿಣದ ಅದಿರು ರಫ್ತಾಗುತ್ತದೆ. ಆಯ್ತಾ? ರಫ್ತು ಕಬ್ಬಿಣದ ಅದಿರು ರಫ್ತಾಗುತ್ತದೆ. ಹೌದಾ? ಕಬ್ಬಿಣದ ಅದಿರು ರಫ್ತಾಗುತ್ತದೆ. ಹೌದಾ? ಕಬ್ಬಿಣದ ಅದಿರು ತೆಗಿಲ. ಇದು ಕಬ್ಬಿಣದ ಅದಿರು ರಫ್ತಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಒಡಿಸ್ಸಾ ರಾಜ್ಯ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿದ ರಾಜ್ಯವಾಗಿದೆ. ಒಡಿಸ್ಸಾ ರಾಜ್ಯ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿದ ರಾಜ್ಯವಾಗಿದೆ. ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿದ ರಾಜ್ಯವಾಗಿದೆ. ಆಗ್ಯದ? ಹೌದಾ? ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿದ ರಾಜ್ಯ. ಹಾಗಾದ್ರೆ ಕಬ್ಬಿಣದ ನಿಕ್ಷೇಪಗಳು ಯಾವ್ಯಾವ ನೋಡ್ರಿ. ಕಿಯೋಂಜರ್ ಕಬ್ಬಿಣದ ನಿಕ್ಷೇಪಗಳು ಅಂತ ಹಾಕಿ. ಕಿಯೋಂಜರ್, ಯಾವಂಜರ್, ಕಿಯೋಂಜರ್, ಮಯೂರ್ಬಂಜ್, ಸುಂದರ್ಗಢ್, ಕಿಯೋಂಜರ್, ಮಯೂರ್ಬಂಜ್, ಸುಂದರ್ಗಢ್ ಇವೆಲ್ಲ ಏನಾಗಿದಾವೆ? ಕಬ್ಬಿಣದ ನಿಕ್ಷೇಪ ನೋಡ್ರಿ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣದ ನಿಕ್ಷೇಪ. ಆಯ್ತಾ? ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣದ ನಿಕ್ಷೇಪ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಜ್ಯ ಇದಾಗಿದೆ. ಹೈಯೆಸ್ಟ್ ಮ್ಯಾಂಗನೀಸ್ ಎಲ್ಲಿ ದೊರೀತದ ಅಂತ ಕೇಳಿದ್ರೆ ಇದೇ ರಾಜ್ಯದಲ್ಲಿ ನೋಡ್ರಿ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಜ್ಯ ಇದಾಗಿದೆ. ಯಾವುದು? ಒಡಿಸ್ಸಾ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಜ್ಯ ಇದಾಗಿದೆ. ಹಾಗಾದ್ರೆ ಮ್ಯಾಂಗನೀಸ್ ನಿಕ್ಷೇಪಗಳು ಯಾವ್ದಾವ ಅಂದ್ರ, ಒಂದು ಸುಂದರ್ಗಡ್ಡ, ಕಾಳಹಸ್ತಿ, ಕೋರ್ಪೇಟ್, ಇವೆಲ್ಲ ಮ್ಯಾಂಗನೀಸ್ ನಿಕ್ಷೇಪಗಳು ನೋಡ್ರಿ.
ಕಾಳಹಸ್ತಿ, ಕೋರ್ಪೇಟ, ಸುಂದರ್ಗಢ್. ಕಾಳಹಸ್ತಿ, ಕೋರ್ಪೇಟ್, ಯಾವ ಪೇಟ? ಕೋರ್ಪೇಟ್, ಸುಂದರ್ಗಢ್. ಎಂತ ಗಡ್ಡ? ಹೌದಾ, ಸುಂದರ್ಗಢ. ಸುಂದರ್ಗಢ್ ಬರ್ದ್ರಿ? ಆಯ್ತಾ? ಸುಂದರ್ಗಢ. ಮತ್ತು ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡುವ ರಾಜ್ಯ ಇದಾಗಿದೆ. ಭಾರತದಲ್ಲಿ ಇವೆಲ್ಲ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾವ ನೋಡ್ರಿ. ಕಬ್ಬಿಣ ಹೆಚ್ಚು ಉತ್ಪಾದನೆ ಮಾಡೋದಿದೆ, ಮ್ಯಾಂಗನೀಸ್ ಹೆಚ್ಚು ಉತ್ಪಾದನೆ ಮಾಡೋದಿದೆ, ಬಾಕ್ಸೈಟ್ ಹೆಚ್ಚು ಉತ್ಪಾದನೆ ಮಾಡೋದಿದೆ. ಬಾಕ್ಸೈಟ್, ಮ್ಯಾಂಗನೀಸ್, ಕಬ್ಬಿಣ ಅಂತೇಳಿ ಬಂತು ಅಂದ್ರೆ ನಿಮ್ ತಲೆಯಾಗ ಒಡಿಸ್ಸಾ ಅಂತೇಳಿ ಫಿಕ್ಸ್ ಆಗಿರ್ಲಿ. ಆಯ್ತಾ? ಅತಿ ಹೆಚ್ಚು ಬಾಕ್ಸೈಟ್, ಅಲ್ಯೂಮಿನಿಯಂ ರೀ. ಹೌದಾ, ಬಾಕ್ಸೈಟ್ ಉತ್ಪಾದನೆ ಮಾಡುವ ರಾಜ್ಯ ಒಡಿಸ್ಸಾ. ಹೌದಾ, ಮಾಡುವ ರಾಜ್ಯ ಒಡಿಸ್ಸಾ. ಯಾವಿಸ್ಸಾ? ಒಡಿಸ್ಸಾ. ಬಾಕ್ಸೈಟ್ ನಿಕ್ಷೇಪ ಯಾವದಾವ ನೋಡ್ರಿ. ಬಾಕ್ಸೈಟ್ ನಿಕ್ಷೇಪಗಳು ಯಾವದಾವ ಅಂತಂದ್ರ ಹಿರಾಕುಡ್ ಮತ್ತು ಕಾಳಹಸ್ತಿ. ಬಾಕ್ಸೈಟ್ ನಿಕ್ಷೇಪ ಹಿರಾಕುಡ್ ಮತ್ತು ಕಾಳಹಸ್ತಿ ಇಲ್ಲದ ನೋಡ್ರಿ. ಇದು ಅದೇ ಮ್ಯಾಂಗನೀಸ್ನು ದೊರೀತದ, ಬ್ಯಾಕ್ಸೈಟ್ನು ದೊರೀತದ್ರಿ. ಬರ್ದ್ರ? ಹೌದಾ, ಬಾಕ್ಸೈಟ್. ಹೌದಾ, ನೆಕ್ಸ್ಟ್ ನೋಡ್ರಿ. ಒಡಿಸ್ಸಾ ರಾಜ್ಯದಲ್ಲಿ ರೂರ್ಕೆಲಾ ಅಥವಾ ರೂರ್ಕೆಲಾ ಕಬ್ಬಿಣ ಕೈಗಾರಿಕೆ ಕಂಡು ಬರುತ್ತದೆ. ಹೌದಾ, ರೂರ್ಕೆಲಾ ಕಬ್ಬಿಣ ಕೈಗಾರಿಕೆ ಕಂಡು ಬರುತ್ತದೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ರೀ. ರೂರ್ಕೆಲಾ ಕಬ್ಬಿಣ ಕೈಗಾರಿಕೆ. ಈ ಕೈಗಾರಿಕೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣವಾಗಿದೆ. ಈ ಕೈಗಾರಿಕೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣವಾಗಿದೆ. 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣವಾಗಿದೆ. ಯಾವುದು? ಹೌದು, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣವಾಗಿದೆ. ಬರ್ದ್ರಿ? 3ನೇ ಪಂಚವಾರ್ಷಿಕ. ಎಂತ ಪಂಚವಾರ್ಷಿಕ? 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಾಣವಾಗಿದೆ. ನೆಕ್ಸ್ಟ್ ನೋಡ್ರಿ. ನಾಲ್ಕೋ ಅಲ್ಯೂಮಿನಿಯಂ ಕೈಗಾರಿಕೆ ಕಂಡು ಬರುತ್ತದೆ. ಎಲ್ಲಿ? ಒಡಿಸ್ಸಾ ಒಳಗ್ರಿ. ನಾಲ್ಕೋ ಅಲ್ಯೂಮಿನಿಯಂ ಕೈಗಾರಿಕೆ ಕಂಡು ಬರುತ್ತದೆ. ಒಡಿಸ್ಸಾ ರಾಜ್ಯದಲ್ಲಿ 4 ಅಲ್ಯೂಮಿನಿಯಂ ಕೈಗಾರಿಕೆ ಕಂಡು ಬರುತ್ತದೆ. 4 ಅಂದ್ರೆ ಏನು? ನ್ಯಾಷನಲ್ ಅಲ್ಯೂಮಿನಿಯಂ ಕೈಗಾರಿಕೆ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಎಲ್ಲದ? ಒಡಿಸ್ಸಾ. ಯಾವಿಸ್ಸಾ? ಹೌದಾ, ಒಡಿಸ್ಸಾದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಒಡಿಸ್ಸಾದಲ್ಲಿ
ಒಡಿಸ್ಸಾದ ಭುವನೇಶ್ವರದಲ್ಲಿ ಅಂತ. ಭುವನೇಶ್ವರದಲ್ಲಿ 2008ರಂದು IIT ಸ್ಥಾಪನೆಯಾಗಿದೆ. IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಸ್ಥಾಪನೆಯಾಗಿದೆ. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಆಗ್ಯದ್ರಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಸ್ಥಾಪನೆಯಾಗಿದೆ. ತೆಗಿಲ ಇದು ಬರಿಲತ್ತೀರಿನಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆಯಾಗಿದೆ. ಬರದ್ರ ಹೂವಾ ಹೌದಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಹಾಕ್ರಿ. ಒಡಿಸ್ಸಾ ರಾಜ್ಯದಲ್ಲಿ ಋಷಿಕುಲ್ಯ ನದಿ ಹರಿಯುತ್ತದೆ. ಋಷಿಕುಲ್ಯ ನದಿ ಹರಿಯುತ್ತದೆ. ಒಡಿಸ್ಸಾ ರಾಜ್ಯದಲ್ಲಿ ಋಷಿಕುಲ್ಯ ನದಿ ಹರಿಯುತ್ತದೆ. ಇನ್ನೊಂದು ಸುವರ್ಣರೇಖಾ ನದಿ ಹರಿಯುತ್ತದೆ. ಇನ್ನೊಂದು ಮಹಾನದಿ ಹರಿಯುತ್ತದೆ. ಸುವರ್ಣರೇಖಾ ನದಿ, ಮಹಾನದಿ, ಹೌದಾ? ಋಷಿಕುಲ್ಯ ನದಿ ಹರಿಯುತ್ತವೆ. ನೋಡ್ರಿ, ಮಹಾನದಿಗೆ ಒಡಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಒಡಿಸ್ಸಾ ರಾಜ್ಯದಲ್ಲಿ ಹರಿತಕ್ಕಂಥ ನದಿ ಯಾವುದದ ಅಂದ್ರೆ ಮಹಾನದಿ. ಆ ಮಹಾನದಿಗೆ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಕರೆದ್ರಿ? ಎಂತ ನದಿ ರೀ? ಹೌದಾ? ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಕಣ್ಣೀರಿ ಕರೀತಾರೆ. ತಿಳಿತಾ? ಬಿಹಾರದ ಕೋಸಿ. ನೆಕ್ಸ್ಟ್ ಮಹಾನದಿಗೆ ಹಿರಾಕುಡ್ ಡ್ಯಾಮ್ ಕಟ್ಟಲಾಗಿದೆ. ಮಹಾನದಿಗೆ ಹಿರಾಕುಡ್ ಡ್ಯಾಮ್. ಎಂತ ಡ್ಯಾಮ್ ರೀ? ಹಿರಾಕುಡ್ ಡ್ಯಾಮ್ ಕಟ್ಟಲಾಗಿದೆ. ಕಟ್ಟದ್ರಿ? ಯಾರಿ ದಮ್ ಹಿಡಿದ್ರ ಅಂದ್ರ? ಯಾಕೆ ಟ್ಯಾಂಕಿ ಪ್ಲಾಸ್ಟರ್ ಮಾಡ್ಲತ್ತೀರೇನು? ಪ್ಲಾಸ್ಟರ್ ಮಾಡಿ ನೀರ್ಗೀರ್ ಹೊಡಿಲತ್ತೀರಾಯ್ತು. ಹೌದಾ? ಮಹಾನದಿಗೆ ಹಿರಾಕುಡ್ ಡ್ಯಾಮ್ ಕಟ್ಟಲಾಗಿದೆ. ಕಟ್ಟದ್ರಿ? ಇದು ದೇಶದ ಅತಿ ಉದ್ದವಾದ ಡ್ಯಾಮ್ ಆಗಿದೆ. ದೇಶದ ಉದ್ದವಾದ ಡ್ಯಾಮ್ ಆಗಿದೆ. ದೇಶದ ಉದ್ದವಾದ ಡ್ಯಾಮ್ ಆಗಿದೆ. ದೇಶದ
ಉದ್ದವಾದ ಡ್ಯಾಮ್ ಆಗಿದೆ. ಹಾಗಾದ್ರಿ ನೋಡ್ರಿ, ದೇಶದ ಉದ್ದವಾದ ಡ್ಯಾಮ್ ಆಗಿದೆ. ನೆಕ್ಸ್ಟ್ ಒಡಿಸ್ಸಾದ ಹರಿಪುರ್ ಮತ್ತು ಬಾಲಾಸೂರ್ ನಲ್ಲಿ ಬ್ರಿಟಿಷರ ಪ್ರಥಮ ಕೈಗಾರಿಕೆ ಆರಂಭವಾಗಿದ್ದವು. ಬ್ರಿಟಿಷರ ಪ್ರಥಮ ಕೈಗಾರಿಕೆ ಆರಂಭವಾಗಿದ್ದವು. ಹೌದಾ? ಹರಿಪುರ್ ಮತ್ತು ಬಾಲಾಸೂರ್ನಲ್ಲಿ ಪ್ರಥಮ ಕೈಗಾರಿಕೆ ಆರಂಭವಾಗಿದ್ದವು. ಏನಾಗಿದ್ದವು? ಬ್ರಿಟಿಷರ ಪ್ರಥಮ ಕೈಗಾರಿಕೆ. ನೆಕ್ಸ್ಟ್ ಪಾಯಿಂಟ್ ಮಾಡ್ರಲ್ಲೇ, ಬ್ರಿಟಿಷರ ಪೂರ್ವದ ವ್ಯಾಪಾರ ಕೇಂದ್ರ ಒಡಿಸ್ಸಾ ಅಂತ ಹಾಕಿ. ಬ್ರಿಟಿಷರ ಪೂರ್ವದ ವ್ಯಾಪಾರ ಕೇಂದ್ರ ಒಡಿಸ್ಸಾ. ಯಾವಿಸ್ಸ? ಪೂರ್ವದ ವ್ಯಾಪಾರ ಕೇಂದ್ರ ಒಡಿಸ್ಸಾ. ಆಯ್ತ್ರಿ? ಹೌದಾ? ಪೂರ್ವದ ವ್ಯಾಪಾರ ಕೇಂದ್ರ ಒಡಿಸ್ಸಾ. ಒಡಿಸ್ಸಾದಲ್ಲಿ ಸ್ಥಳಾಂತರ ಬೇಸಾಯಕ್ಕೆ ಕೋಮರ್ ಮತ್ತು ಫೋಡು ಎಂದು ಕರೆಯುತ್ತಾರೆ. ಒಡಿಸ್ಸಾದ ಸ್ಥಳಾಂತರ ಬೇಸಾಯಕ್ಕೆ ಕೋಮರ್ ಮತ್ತು ಫೋಡು ಎಂದು ಕರೆಯುತ್ತಾರೆ. ಏನೆಂದು ಕರೆಯುತ್ತಾರೆ? ಕೋಮರ್ ಮತ್ತು ಫೋಡು ಎಂದು ಕರೆಯುತ್ತಾರೆ. ಹೌದಾ? ಕೋಮರ್ ಮತ್ತು ಫೋಡು ಎಂದು ಕರೆಯುತ್ತಾರೆ. ಕರೆದ್ರಿ? ಹೌದಾ? ನೆಕ್ಸ್ಟ್ ನೋಡ್ರಿ, ಒಡಿಸ್ಸಾದ ಭುವನೇಶ್ವರ ಪೂರ್ವ ಕರಾವಳಿ ರೈಲ್ವೆ ವಲಯವಾಗಿದೆ. ಹೌದಾ? ಒಡಿಸ್ಸಾ ಭುವನೇಶ್ವರ ಪೂರ್ವ ಕರಾವಳಿ ರೈಲ್ವೆ ವಲಯವಾಗಿದೆ. ಯಾವ ಕರಾವಳಿ ರೈಲ್ವೆ ವಲಯ? ಪೂರ್ವ ಕರಾವಳಿ ರೈಲ್ವೆ ವಲಯವಾಗಿದೆ. ನೆಕ್ಸ್ಟ್, ಒಡಿಸ್ಸಾದಲ್ಲಿ ಖೋಂಡಾ ಮತ್ತು ಸಂತಾಲ್ ಎನ್ನುವ ಬುಡಕಟ್ಟು ಜನ ಕಂಡುಬರುತ್ತಾರೆ. ಖೋಂಡಾ ಮತ್ತು ಸಂತಾಲ. ಒಡಿಸ್ಸಾದಲ್ಲಿ ಖೋಂಡಾ ಮತ್ತು ಸಂತಾಲರು ಅಂತ ಹೇಳ್ತೀವಲ್ಲ, ಬಂಗಾಳದಾಗ ಒಡಿಸ್ಸಾದಾಗ ಕಂಡು ಬರ್ತಾರೆ ಇವರು. ಹೌದಾ? ಸಂತಾಲರು ಒಡಿಸ್ಸಾದಲ್ಲಿ ಕಂಡು ಬರುತ್ತಾರೆ. ಎಲ್ಲಿ? ಒಡಿಸ್ಸಾದಲ್ಲಿ ಕಂಡು ಬರುತ್ತಾರೆ. ಹೌದಾ? ಒಡಿಸ್ಸಾ ಖೋಂಡಾ ಮತ್ತು ಸಂತಾಲರು ಎನ್ನುವ ಬುಡಕಟ್ಟು ಜನ ಕಂಡು ಬರುತ್ತಾರೆ. ತೆಗಿಲ್ರಿ, ಇದು ಬರ್ದ್ರ? ಬುಡಕಟ್ಟು ಜನ ಕಂಡು ಬರುತ್ತಾರೆ. ಹೌದಾ? ನೆಕ್ಸ್ಟ್, ಒಡಿಸ್ಸಾ ರಾಜ್ಯದ ಪ್ರಮುಖ ವ್ಯಕ್ತಿ ಯಾರು ಅಂತಂದ್ರ ಸುಭಾಷ್ ಚಂದ್ರ ಬೋಸ್ ರೀ. ಸುಭಾಷ್ ಚಂದ್ರ ಬೋಸ್ ನೋಡ್ರಿ. ಸುಭಾಷ್ ಚಂದ್ರ ಬೋಸ್ ಪ್ರಮುಖ ವ್ಯಕ್ತಿ ರೀ. ನೋಡ್ರಿ, ಇವ್ರು ಸ್ವಲ್ಪ ಏನೇನು ಮ್ಯಾಟ್ರ್ ಅದ ನೋಡೋಣ. ಸುಭಾಷ್ ಚಂದ್ರ ಬೋಸ್ ರೀ. ಸುಭಾಷರು ಒಡಿಸ್ಸಾದ ಕಟಕ್ನಲ್ಲಿ
ಕಟಕ್ನಲ್ಲಿ 1897ರಲ್ಲಿ ಜನಿಸಿದರು. 1897ರಲ್ಲಿ ಜನಿಸಿದರು. 897ರಲ್ಲಿ ಜನಿಸಿದರು. 1938ರಲ್ಲಿ 1938ರಲ್ಲಿ ಹರಿಪುರ್ ಕಾಂಗ್ರೆಸ್ ಅಧಿವೇಶನ ನಡೆಸಿದರು ಅಥವಾ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ನೆಕ್ಸ್ಟ್ 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು. ಯಾರು? ಸುಭಾಷ್ ಸ್ಥಾಪಿಸಿದರು. 1942ರಲ್ಲಿ ಸಿಂಗಾಪುರ್ನಲ್ಲಿ ಆಜಾದ್ ಹಿಂದ್ ಫೌಜ್ ಸಂಘಟನೆ ರಚಿಸಿದರು. ಇದನ್ನು ಹೆಸರು ಕೊಟ್ಟವ್ರು ಯಾರ್ರಿ? ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರ? ಇಂಡಿಯನ್ ನ್ಯಾಷನಲ್ ಆರ್ಮಿ. ಈ ಹೆಸರು ಕೊಟ್ಟವ್ರು ಯಾರು? INA ಅಂತೇಳಿ ಅಂತಂದ್ರ ಹೆಸರು ನೀಡಿದವರು ಕ್ಯಾಪ್ಟನ್ ಮೋಹನ್ ಸಿಂಗ್. ಎಂತ ಸಿಂಗ್ ರೀ? ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನೋರು ಇದೇನಪ್ಪ ಹೆಸರು ಕೊಡ್ತಾರ ನೋಡ್ರಿ. ಇದರಲ್ಲಿ ಮಹಿಳಾ ಪಡೆಯ ಮುಖ್ಯಸ್ಥೆ ಯಾರಾಗಿದ್ರು ಅಂದ್ರ ಮಹಿಳಾ ಪಡೆಯ ಮುಖ್ಯಸ್ಥೆ ಲಕ್ಷ್ಮೀ ಸೆಹಗಲ್. ಮಹಿಳಾ ಪಡೆಯ ಮುಖ್ಯಸ್ಥೆ ಯಾರಾಗಿದ್ರು ಅಂದ್ರೆ ಲಕ್ಷ್ಮೀ ಸೆಹಗಲ್. ಯಾವಾಗಲ್ಲ? ಲಕ್ಷ್ಮೀ ಸೆಹಗಲ್. ಲಕ್ಷ್ಮೀ ಸೆಹಗಲ್. ನೆಕ್ಸ್ಟ್ ಲಕ್ಷ್ಮೀ ಸೆಹಗಲ್. ನೆಕ್ಸ್ಟ್ ಹಾಕ್ರಿ. ಲಕ್ಷ್ಮೀ ಸೆಹಗಲ್. ದಿಲ್ಲಿ ಚಲೋ. ಎಲ್ಲಿಗೆ ಚಲೋ? ದಿಲ್ಲಿ ಚಲೋ ಎಂದು ಘೋಷಣೆ ಮಾಡಿದವರು ಸುಭಾಷರು. ಘೋಷಣೆ ಮಾಡಿದವರು ಸುಭಾಷರು. ದಿಲ್ಲಿ ಚಲೋ ಎಂದು ಘೋಷಣೆ ಮಾಡಿದವರು ಸುಭಾಷರು. ನೆಕ್ಸ್ಟ್ ಇನ್ನೊಂದು ಘೋಷಣೆ. ಭಾರತೀಯರೇ ನೀವು ರಕ್ತ ಕುಡಿ. ಏನ್ರಿ ಕೊಟ್ರಿ ಏನ್ ಮಾಡ್ತೀರಿ ಅಂತೇಳಿ ಯಾವ್ದಾರ ಪೇಷಂಟ್ ಇದ್ದೀವ್ರು ಏರಿಸ್ತಾರ್ರಿ. ರಕ್ತ ಕುಡ್ರಿ ಕೊಡಿ. ಬರ್ರಿ. ಭಾರತೀಯರೇ ನೀವು ರಕ್ತ ಕುಡಿ, ನಾ ನಿಮಗೆ ಸ್ವತಂತ್ರ ಕುಡಿಸುತ್ತೇನೆ. ಭಾರತೀಯರೇ ನೀವು ನನಗೆ ರಕ್ತ ಕುಡಿ, ನಾ ನಿಮಗೆ ಸ್ವಾತಂತ್ರ್ಯ
ಸ್ವಾತಂತ್ರ್ಯ ಕೊಡಿಸುತ್ತೇನೆ. ಆಯ್ತಾ? ಹೌದಾ, ಸ್ವಾತಂತ್ರ್ಯ ಕೊಡಿಸುತ್ತೇನೆ. ಈಗ ಏನಂತೀರಿ? ಏನ್ರ ತೋಲಕ್ ಹೋದ್ರೆ ದುಕಾನ್ ಕೊಡು ಅಂತೀರಿ. ಈಗ ಇದು ನಮ್ಮ ಉತ್ತರ ಕರ್ನಾಟಕದಾಗ ಕೊಡ್ರಿ, ಕುಡ್ರಿ ಅಂತ ಹೇಳ್ತೀವಿ. ಬೆಂಗಳೂರದಾಗ ಕೇಳಪ್ಲೆ ಇದ್ರಿ ಏನ್ ಕೇಳ್ತೀರಿ? ಕೊಡಿ ಅಂತ ಕೇಳ್ತೀರಿ, ಕುಡಿ ಅಂತ ಕೇಳ್ತೀರಿ? ಕೊಡಿ ಅಂತೀರಿ. ಹೌದಾ, ಅಲ್ಲೂ ಕೂಡ್ರಿ ಅಂತೀರಾ? ಹೌದಾ, ದಿಲ್ಲಿ ಚಲೋ ಎಂದು ಘೋಷಣೆ ಮಾಡಿದರು. ನೆಕ್ಸ್ಟ್, ಜಪಾನಿನ ಟೋಕಿಯೋ ನಗರದಲ್ಲಿ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಆರಂಭಿಸಿದರು. ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಆರಂಭಿಸಿದರು. ಯಾವ ಲೀಗ? ಹೌದಾ, ಜಪಾನಿನ ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಆರಂಭಿಸಿದರು. 1943ರಲ್ಲಿ ಅಂಡಮಾನ್ ದ್ವೀಪ ಸ್ವತಂತ್ರಗೊಳಿಸಿದರು. 1943ರಲ್ಲಿ ಅಂಡಮಾನ್ ದ್ವೀಪ ಸ್ವತಂತ್ರಗೊಳಿಸಿದರು. ಗೊಳಿಸ್ರಿ. ಅಂಡಮಾನ್ ದ್ವೀಪ ಸ್ವತಂತ್ರಗೊಳಿಸಿದರು. 1945ರಲ್ಲಿ ಮರಣ ಹೊಂದಿದರು. 1945ರಲ್ಲಿ ಏನ್ರಿ ಇದು? 1941ದಾಗ ಆರಂಭ ಆಯ್ತು. 1941 ರೀ. ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ 41ದಾಗ ಆರಂಭ, 42ದಾಗ INA ಆರಂಭ, 43ದಾಗ ಅಂಡಮಾನ್ ದ್ವೀಪ ಸ್ವತಂತ್ರ, 45ದಾಗ ಹೌದಾ ಮರಣ ಹೊಂದಿದರು. ಯಾರು? ಸುಭಾಷ್ ಚಂದ್ರ ಬೋಸರು. ಈಗ ಸುಭಾಷ್ ಚಂದ್ರ ಬೋಸರ ಹೆಸರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲದ ಅಂದ್ರೆ ಕಲ್ಕತ್ತಾ ರೀ. ಯಾವ ಕತ್ತ? ಹೌದಾ, ಕಲ್ಕತ್ತಾದಲ್ಲಿದೆ. ತೆಗಿಲ? ಹೌದಾ, ಕಲ್ಕತ್ತಾದಲ್ಲಿದೆ. ನೆಕ್ಸ್ಟ್, ಹೌದಾ, ಕಲ್ಕತ್ತಾದಲ್ಲಿದೆ. ನೆಕ್ಸ್ಟ್ ಹಾಕ್ರಿ. ನೆಕ್ಸ್ಟ್, ಒಡಿಸ್ಸಾ ರಾಜ್ಯದಲ್ಲಿ ಸಿಂದ್ರಿ ರಸಗೊಬ್ಬರ ಕೈಗಾರಿಕೆ ಕಂಡುಬರುತ್ತದೆ. ಸಿಂದ್ರಿ, ಒಡಿಸ್ಸಾ ರಾಜ್ಯದ ಸಿಂದ್ರಿಯಲ್ಲಿ ರಸಗೊಬ್ಬರ ಕೈಗಾರಿಕೆ ಕಂಡುಬರುತ್ತದೆ. ಯಾವ ಕೈಗಾರಿಕೆ ರೀ? ರಸಗೊಬ್ಬರ ಕೈಗಾರಿಕೆ ಕಂಡುಬರುತ್ತದೆ. ಕಂಡು ಬಂತ? ಒಡಿಸ್ಸಾ ರಾಜ್ಯದಲ್ಲಿ ಸಿಂದ್ರಿ ಎನ್ನುವ ರಸಗೊಬ್ಬರ ಕೈಗಾರಿಕೆ ಕಂಡುಬರುತ್ತದೆ. ನೆಕ್ಸ್ಟ್, ಒಡಿಸ್ಸಾದ ಐಬಿ ಎನ್ನುವ ರೈಲ್ವೆ ಪ್ಲಾಟ್ಫಾರಂ ದೇಶದ ಅತಿ ಚಿಕ್ಕ ರೈಲ್ವೆ ಪ್ಲಾಟ್ಫಾರಂ ಆಗಿದೆ. ನೆಕ್ಸ್ಟ್, ನೋಟ್ ಅಂತ ಹಾಕ್ರಿ. ನೋಟ್ ಹಾಕದ್ರಿ. ನೋಟ್ ಅಂತ ಹಾಕ್ರಿ. 10 ರೂಪಾಯಿ ನೋಟಿನ ಮೇಲೆ ಎಷ್ಟು ರೂಪಾಯಿ? 10 ರೂಪಾಯಿ ನೋಟಿನ ಮೇಲೆ ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವಿದೆ. ಎಂತ ಚಿತ್ರ? ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವಿದೆ. ಎಷ್ಟು ರೂಪಾಯಿ ನೋಟಿನ ಮ್ಯಾಲ? 10 ರೂಪಾಯಿ ನೋಟಿನ ಮ್ಯಾಲ.
ಒಡಿಸ್ಸಾ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು. ಒಡಿಸ್ಸಾ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ ಮತ್ತು ಸೆಣಬು. ಒಡಿಸ್ಸಾ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ ಮತ್ತು ಸೆಣಬು. ಯಾವು? ಹೌದಾ, ಭತ್ತ ಮತ್ತು ಸೆಣಬು ಅಂತ ನೆನಪರ್ ಹೊಡ್ತೀವಿ. ಆಯ್ತಾ? ಒಂದು ಸಣ್ಣ ಬ್ರೇಕ್ ತಗೋರಿ. ಯಾವಾಗ ಕೊಡ್ತಾರ ಅನಿಸ್ತೈತೇನ್ರಿ? ಜರ ಧಗಿ ಭಾಳ ಅದಲ್ಲ ರೀ, ಅದಕ್ಕೆ ಬ್ರೇಕ್ ಕೊಟ್ಟಿಲ್ಲ ಅಂದ್ರೆ ಕೊಡ್ತಿಲ್ಲ. ಒಂದು ಸಣ್ಣ ತಗೋರಿ. ಎಷ್ಟು ತಗೋಬೇಕು? ಹಾಂ. ಅಲ್ಲಿ ಎದ್ದು ಬರಪರಿ ಸ್ವಲ್ಪ ಹುಷಾರ್ರಿ. ಹೆಣ್ಮಕ್ಳೇನ ಟೈಟ್ ಇರಲ್ಲ ಬಿಡ್ರಿ. ಏನದ ಇದೇನದ? ಸರ್ಬತ್ತ, ಸಾಂಬಾರ, ಗೀಂಬಾರ ಎಲ್ಲ ಎದಕ್ಕೆ ತರ್ತಿ? ಕ್ಲೋಸ್ ಮಾಡ್ತೀನಿ. ಆ ಪೇಪರ್ ತ. ಹಾಂ, ಹೇಳ್ರಿ ಮೇಡಮ್.